오늘 공부할 본문은 갈라디아서 4장 8절에서 20절까지입니다. ನಾವಿವತ್ತು ತರಗತಿಗೋಸ್ಕರವಾಗಿ ಆರಿಸಿಕೊಂಡಿರುವಂತಹ ಭಾಗ ಗಲಾತ್ಯ 4ನೇ ಅಧ್ಯಾಯ 8ರಿಂದ 20ರ ತನಕ. 4장 7절까지의 내용을 간단하게 정리해 보겠습니다. 1ನೇ ವಚನದಿಂದ 8ನೇ ವಚನದ ತನಕ ಒಂದು ಸ್ವಲ್ಪವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. 사도 바울이 복음을 전했죠. ಅಪೊಸ್ತಲನಾದ ಪೌಲನು ಸುವಾರ್ತೆಯನ್ನು ಸಾರಿದ್ದಾನೆ. 그것을 통해서 예수 그리스도를 믿은 갈라디아 교인들이 많았습니다. ಆ ಒಂದು ಸುವಾರ್ತೆಯನ್ನು ಸ್ವೀಕರಿಸಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರು ತುಂಬಾ ಜನ ಇದ್ದರು. 그런데 사도 바울이 선교를 위해서 마케도니아에 가 있었습니다. ಹಾಗೆ ಸುವಾರ್ತೆಯನ್ನು ಸಾರಿ ಆತನು ಮಕೆದೋನಿಯಾ ಪ್ರಾಂತ್ಯದಲ್ಲಿ ವಾಸವಾಗಿದ್ದಾನೆ. 마케도니아에서 갈라디아의 소식을 들었습니다. ಆ ಮಕೆದೋನಿಯಾದಲ್ಲಿ ಇದ್ದುಕೊಂಡೇನೆ ಈ ಒಂದು ವಿಷಯಗಳನ್ನ ಅವರು ಕೇಳಿಸಿಕೊಂಡಿದ್ದಾರೆ. 유대인 율법주의자들이 교회에 들어와서 갈라디아 교회 교인들을 꼬드겼다는 겁니다. 유혹했다는 겁니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಾತ್ಯದವರ ಮಧ್ಯದಲ್ಲಿ ಬಂದು ಬೇರೆ ರೀತಿಯ ತಪ್ಪಾದ ಬೋಧನೆಗಳನ್ನ ಬೋಧಿಸಿದ್ದಾರೆ ಯೂದರು ಬಂದು ಎಂಬುದಾಗಿ ನೆನೆಸಿ ಅವರು ಕೇಳಿಸಿಕೊಂಡ್ರು. 하나님의 백성이 되려면 할례를 받아야 하고 ಹಾಗೆ ದೇವರ ಮಕ್ಕಳಾಗಿ ಮಾರ್ಪಡಬೇಕಾದ್ರೆ, ಒಂದ್ ವೇಳೆ ದೇವರ ಮಕ್ಕಳಾಗಿ ಸ್ವೀಕರಿಸಬೇಕಂದ್ರೆ ಸುನ್ನತಿ ಮಾಡಿಸಿಕೊಳ್ಳಲೇಬೇಕೆಂಬುದಾಗಿ, 율법을 지켜야 하고 ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಲೇಬೇಕೆಂಬುದಾಗಿ, 또 유대인들이 지키는 모든 절기도 지켜야 한다고 유혹했습니다. ಯೂದರು ಪಾಲನೆ ಮಾಡುವಂತ ಎಲ್ಲ ಧರ್ಮಶಾಸ್ತ್ರಗಳನ್ನ ಕೂಡ ಪಾಲನೆ ಮಾಡಬೇಕೆಂಬುದಾಗಿ ಬೋಧಿಸುತ್ತಿದ್ದಾರೆ. 갈라디아 교회 교인들은 이 말이 그럴듯하게 들렸습니다. ಗಲಾತ್ಯದವರು ಈ ಎಲ್ಲ ಬೋಧನೆಗಳನ್ನ ಕೂಡ ಕೇಳಿಸಿಕೊಂಡ್ರು, ಹಿಂಬಾಲಿಸಲಿಕ್ಕೆ ಮುಂದಾದರು. 그들의 말을 따라간 사람들이 많았습니다. ಈ ಬೋಧನೆಯ ಮಾರ್ಗದರ್ಶನದಲ್ಲಿ ಫಾಲೋ ಮಾಡಿದವರು ತುಂಬಾ ಜನ ಇದ್ರು. 더구나 유대인들이 지키는 시전, 절기까지 지키는 사람들도 많았습니다. ಈ ಒಂದು ಸಂದರ್ಭದಲ್ಲಿ ಅವರು ಪಾಲನೆ ಮಾಡಿದಂತವರು, ಹಿಂಬಾಲಿಸಿದಂತವರು ತುಂಬಾ ಜನ ಇದ್ರು. 믿음으로 의롭다함을 얻고 구원을 받는다는 하나님의 약속을 버린 사람들이 많았습니다. ಅಷ್ಟು ಮಾತ್ರವಲ್ಲ, ನಂಬಿಕೆಯಿಂದಲೇ ನಮಗೆ ರಕ್ಷಣೆ, ದೇವರ ಒಡಂಬಡಿಕೆ ಮೂಲಕವಾಗಿ ನಾವು ನೀತಿವಂತರಾಗುತ್ತೇವೆ ಅನ್ನುವಂತ ವಿಷಯದಲ್ಲಿ ಕೂಡ ವಿಶ್ವಾಸದಲ್ಲಿದ್ರು. 율법을 지켜야 하나님의 백성이 될 수 있다는 거짓 주장을 믿는 사람들이 많았다는 겁니다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಲೇಬೇಕೆಂಬುದಾಗಿದ್ದ ತಪ್ಪಾದ ಬೋಧನೆಯನ್ನ ಪಾಲನೆ ಮಾಡುತ್ತಂತವ್ರು ಕೂಡ ಇದ್ರು. 따라서 사도 바울은 복음과 율법을 비교하여 설명하고 있습니다. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಪ್ಪಾದ ಬೋಧನೆಗಳನ್ನ ಕೂಡ ಸ್ವೀಕರಿಸುವುದರಲ್ಲಿ ನೀವು ಇದ್ದೀರಿ ಅಂತಂದ್ರೆ, ಇನ್ನೂ ಒಂದು ವೇಳೆ ಬಾಲ ಬೋಧನೆಗೆ ನೀವು ಕಿವಿಗೊಡ್ತಾ ಇದ್ದೀರಿ. 율법과 복음을 비교하여 설명하면서 ನೀವು ಈ ಬಾಲ ಬೋಧನೆಯನ್ನ ಅವರು ಬೋಧಿಸ್ತಾ ಇರೋದನ್ನ ಕೇಳಿ 자신이 전하고 가르친 그 복음이 참된 진리임을 계속 변호하고 증명해 왔습니다. ನಾನು ನಿಮಗೆ ಬೋಧಿಸಿದಂತಹ ಈ ವಾಕ್ಯಗಳ ವಿಷಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ, ಸರಿಯಾದ ರೀತಿಯಲ್ಲಿ ಕಿವಿಗೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಎಚ್ಚರಿಸ್ತಾ ಇದ್ದಾರೆ. 거짓에 미혹된 갈라디아 교인들을 올바르게 가르치려고 했습니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಲ್ಲಿ ಉಂಟಾದಂತಹ ಒಂದು ಗಲಿಬಿಲಿ, ಅವರಲ್ಲಿ ಉಂಟಾದಂತಹ ಒಂದು ತಪ್ಪಾದ ಬೋಧನೆಗೆ ಅವರು ಒಳಗಾಗಿ ಹೌದು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಅವರನ್ನು ಎಚ್ಚರಿಸ್ತಾ ಇದ್ದಾರೆ. 복음을 떠난 사람들을 참된 복음으로 돌아오게 하려고 했습니다. ಯಾರೆಲ್ಲ ತಪ್ಪಾದ ಬೋಧನೆಯನ್ನ ಕೇಳದೆ ನಿರಾಕರಿಸಿದಂತವರಾಗಿದ್ದಾರೋ ಮತ್ತೆ ಬನ್ನಿ ಆ ಸುವಾರ್ತೆಯನ್ನ ಹಿಂಬಾಲಿಸಿರಿ ಎಂಬುದಾಗಿ ಕರೀತಾ ಇದ್ದಾರೆ. 아브라함에게 주신 하나님의 약속을 설명하면서
율법주의자들을 책망했습니다. ಅಷ್ಟು ಮಾತ್ರವಲ್ಲ, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ದೇವರು ಆ ವಾಗ್ದಾನಗಳನ್ನ ನಿಮ್ಮ ಮೂಲಕವಾಗಿ ಕೂಡ ಪೂರೈಸುಗಳಂತದ್ದಾಗಿ ನೀವು ಸ್ವೀಕರಿಸಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. 갈라디아 교인들을 올바르게 가르치기 위해서 아브라함에게 주신 하나님의 약속을 설명했습니다. ಹಾಗೇನೆ ಅಬ್ರಹಾಮನೊಟ್ಟಿಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನಗಳನ್ನ ಕುರಿತು ನೆನಪು ಮಾಡ್ತಾ ನೀವಿದನ್ನ ಪಾಲನೆ ಮಾಡುವಂತದ್ದು ಯಾವ ರೀತಿಯಲ್ಲಿದೆ, ನೀವು ಸ್ವೀಕರಿಸ್ರಿ, ನಿಜವಾದ ಸ್ವಾರ್ಥ ಯಾವುದಾಗಿದೆ ಎಂಬುದಾಗಿ ಅವರಿಗೆ ಬೋಧಿಸ್ತಾ ಇದ್ದಾರೆ. 이것이 갈라디아서 4장 7절까지의 내용입니다. ಈ ರೀತಿಯಲ್ಲಿ ಅವರನ್ನ ಎಚ್ಚರಿಸಿ ಮತ್ತೆ ಕರ್ತನ ಸ್ವಾರ್ಥ ಕರೆದಿರುವಂತ ಒಂದು ವಿಷಯವನ್ನ ಗಲಾತ್ಯ 1ನೇ ಅಧ್ಯಾಯ 8ನೇ ವಚನದ ತನಕ ನಾವು ನೋಡುತ್ತೇವೆ. 복음을 변호하고 증명한 내용입니다. ಇದು 4ನೇ ಅಧ್ಯಾಯದಲ್ಲಿ 1ರಿಂದ 8ರ ತನಕ ತಿಳಿಸುವಂತ ಮುಖ್ಯವಾದ ಅಂಶಗಳು. 오늘 본문은 갈라디아서 4장 8절에서 20절까지였죠. ಮತ್ತೆ ಇವತ್ತು ನಾವೀಗಾಗಲೇ ಓದಿದ್ದೀವಿ ಗಲಾತ್ಯ 4ನೇ ಅಧ್ಯಾಯ 8ರಿಂದ 20. 본문에서는 복음을 계속해서 변증하는 것이 아닙니다. ಈ ಸ್ವಾರ್ಥೆಯನ್ನ ಮತ್ತೆ ಮತ್ತೆ ಬೋಧಿಸುವಂತ ವಿಷಯದಲ್ಲಿ 복음을 떠난 갈라디아 교인들에게 다시 돌아오라고 어필하는 내용이었습니다. ಈಗ ಮತ್ತೆ ಆತನು ಹೇಳ್ತಾ ಇದ್ದಾನೆ, ನಾವು ಈಗಾಗಲೇ ತಿಳಿಸಿರುವಂತಹ ಒಂದು ಸುವಾರ್ತೆಯನ್ನು ಗಲಾತ್ಯದ ಸಭೆಯವರ ಬಳಿಯಲ್ಲಿ ಬಂದು ಮತ್ತೆ ತಿಳಿಸಲಿಕ್ಕೆ ಅವರು ಮುಂದಾಗಿದ್ದಾರೆ. 사도 바울은 복음을 목숨 걸고 전했습니다. ಅಪೊಸ್ತಲನಾದ ಪೌಲನು ಒಂದು ಗುರಿಯನ್ನ ಇಟ್ಟು ಅವರ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. 그리고 많은 갈라디아 사람들이 그 복음을 버리고 유대 율법주의자를 따랐던 사람들이 많았습니다. ಈ ಸತ್ಯವಾದ ಸುವಾರ್ತೆಯನ್ನು ಈತನು ಬೋಧನೆ ಮಾಡಿರುವಂತದ್ದನ್ನ ಸ್ವೀಕರಿಸಿದಂತವ್ರು ಇದ್ದಾರೆ, ಸ್ವೀಕರಿಸದೆ ಮತ್ತೆ ತಪ್ಪಾದ ಬೋಧನೆಯನ್ನ ಪಾಲನೆ ಮಾಡ್ತಾ ಇದ್ದಂತವ್ರು ಕೂಡ ಇದ್ದರು. 가르친 갈라디아 교인들이 떠났다는 말을 듣고 ಈ ಗಲಾತ್ಯ ಸಭೆಯವರು ಕೆಲವರು ತಪ್ಪಾದ ಬೋಧನೆಯನ್ನ ಕೇಳಿ 사도 바울의 마음은 매우 아팠습니다. ಅವರು ಆ ರೀತಿಯಾದಂತ ವಿಷಯವನ್ನ ತಪ್ಪಾದ ಬೋಧನೆಗೆ ಹೋದಂತ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನ ಮನಸ್ಸು ತುಂಬಾ ನೋವು ಪಡಿಸಿದ್ದಾರೆ ಅಥವಾ ಆತನಿಗೆ ನೋವಾಗಿದೆ. 오늘 본문에는 사도 바울의 아픔을 기록한 내용이 많습니다. ಇವತ್ತು ಆತನ ಮನಸ್ಸು ಎಷ್ಟು ನೋವಾಗಿದೆ ಅನ್ನುವಂಥದ್ರ ಕುರಿತು ಕೂಡ ನಾವು ನೆನಪು ಮಾಡಿಕೊಳ್ಳೋಣ. 복음을 떠난 갈라디아 교회 교인들을 향한 사도 바울의 사랑을 느낄 수 있는 본문입니다. ಇವತ್ತು ಅಪೊಸ್ತಲನಾದ ಪೌಲನು ಅವರನ್ನ ಎಷ್ಟು ಪ್ರೀತಿಸಿ ಎಷ್ಟರ ಮಟ್ಟಿಗೆ ಆತನು ಸೇವೆಯನ್ನ ಮಾಡಿದ್ದನನ್ನುವಂಥದ್ದನ್ನ ನೆನಪು ಮಾಡಬೇಕಾಗಿದೆ. 끝까지 참고 견디면서 복음을 전하고자 하는 사도 바울의 열정을 느낄 수 있었습니다. ಹಾಗೇನೆ ಆತನ ಒಂದು ಗುರಿಯೊಂದಿಗೆ ಒಂದು ಪರಿಪೂರ್ಣವಾದ ವಾಕ್ಯವನ್ನ ಹಂಚಿಕೊಟ್ಟಂತ ವಿಷಯವನ್ನ ಆತನ ನೆನೆಸಿ ಇದನ್ನು ಹಿಂಬಾಲಿಸಲಿಲ್ವಲ್ಲ ಎಂಬುದು ಹಾಗೆ ನೋವು ಪಡ್ತಾ ಇದ್ದಾನೆ. 그래서 오늘 본문을 전도자, 사도 바울은 전도자죠. ಅಲ್ಲಿ ವಾಕ್ಯವನ್ನ ಸಾರುವಂತ ವಿಷಯದಲ್ಲಿ ಸುವಾರ್ತಿಕನಾಗಿದ್ದಾನೆ. 그래서 오늘 본문을 전도자의 아픔과 사랑과 열정이라는 제목으로 말씀을 준비했습니다. ಇವತ್ತು ಒಬ್ಬ ಸುವಾರ್ತಿಕನ ಮನಸ್ಸು ನೋವಾಗುವಂತದ್ರ ಕುರಿತು, ಆತನಲ್ಲಿ ಎಷ್ಟು ಪ್ರೀತಿ ಇತ್ತು ಅನ್ನುವಂಥದ್ರ ಕುರಿತು ನಾವು ನೆನಪು ಮಾಡ್ಕೋಬೇಕಾಗಿದೆ. 그러니까 사도 바울의 마음에 아픈 상처, ಇವತ್ತು ನಾವು ನೆನಪು ಮಾಡಬೇಕಾಗಿರುವಂತದ್ದು ಅಪೊಸ್ತಲನಾದ ಪೌಲನ ಮನಸ್ಸಿನಲ್ಲಿ ಎಷ್ಟು ವೇದನೆ ಪಟ್ಟಿರಬೇಕು. 갈라디아 교인들에 대한 사랑, ಗಲಾತ್ಯ ಸಭೆಯವರ ಮೇಲೆ ಆತನು ಇಟ್ಟಂತಹ ಒಂದು ಪ್ರೀತಿ, 복음에 대한 열정, 패션, ಆ ಸುವಾರ್ತೆಯ ಮೇಲೆ ಇದ್ದಂತಹ ಒಂದು ದಾಹ, 이런 내용이
오늘 본문 안에 들어가 있다는 겁니다. ಈ ವಿಷಯಗಳನ್ನ ನೆನೆಸಿ ನಾವು ಮೆಲುಕು ಹಾಕುವಂತವರಾಗಿರಬೇಕಾಗಿದೆ. 8절에서 20절까지의 내용을 순서대로 보도록 하겠습니다. ಒಂದೊಂದಾಗಿ ನಾವು 8ನೇ ವಚನದಿಂದ 20ನೇ ವಚನದ ತನಕ ಸ್ವಲ್ಪ ಸ್ವಲ್ಪವಾಗಿ ನಾವು ಧ್ಯಾನಿಸುವಂತದ್ದಾದ್ರೆ, 먼저 8절을 읽어보겠습니다. 8ನೇ ವಚನ ಓದ್ತೀನಿ. 8절 그러나 너희가 그때는 하나님을 알지 못하여 본질상 하나님이 아닌 자들에게 종노릇하였더니. ಚಾಪ್ಟರ್ 4 ವರ್ಸ್ 8. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. 여기서 그때는 언제였습니까? ಪೂರ್ವ ಕಾಲದಲ್ಲಿ ಅಂದ್ರೆ ಯಾವಾಗಿರಬಹುದು? 갈라디아 교회 교인들이 예수 그리스도를 믿지 못했을 때, ಈ ಗಲಾತ್ಯ ಸಭೆಯವರು ಯೇಸು ಕ್ರಿಸ್ತನನ್ನ ನಂಬೋದಕ್ಕಿಂತ ಮುಂಚೆ, 그리고 하나님을 떠나서 우상을 섬기고 우상에게 종노릇하면서 살고 있던 데를 가리킵니다. ಹಾಗೆಯೇ ಅವರು ಲೋಕಾನುಸಾರವಾದ ರೀತಿಯಲ್ಲಿ ದೇವರಲ್ಲದವುಗಳಿಗೆ ಅಧೀನರಾಗಿ ಇದ್ದಂತ ಅವರ ಪೂರ್ವ ಸ್ಥಿತಿ. 원래 하나님을 알지 못하는 사람들이 하는 행동들입니다. ಅಂದ್ರೆ ಮುಂಚೆನೆ ದೇವರ ಕುರಿತು ಗೊತ್ತಿಲ್ಲದೆ ತಿಳಿಯದೇ ಇದ್ದಂತಹ ಪರಿಸ್ಥಿತಿ ಅವರದಾಗಿತ್ತು. 우상을 섬기고 우상에게 종노릇하면서 살고 있었습니다. ಲೋಕಾನುಸಾರವಾಗಿ ಅವರ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅಥವಾ ದೇವರಲ್ಲದವುಗಳಿಗೆ ಅಧೀನರಾಗಿ ಸಮಯವನ್ನು ಕಳೀತಾ ಇದ್ದಂತ ಸಂದರ್ಭ ಇತ್ತು. 하나님이 아닌 자들에게 종노릇하고 있었습니다. ಅವರಿಗೆ ಇಷ್ಟವಾದಂತದ್ದನ್ನ ಪೂಜಿಸುತ್ತಾ ಅಥವಾ ದೇವರಲ್ಲದವುಗಳಿಗೆ ಆರಾಧಿಸುತ್ತಾ ಇದ್ದಂತ ಜನ, 자기가 만든 것을 가지고 이것이 my god이라고 하면서 거기에 절도 하고 또 빌고 종노릇했습니다. ಹಾಗೇನೆ ಅಲ್ಲಿ ನಾವು ನೋಡ್ತೇವೆ, ಅವರ ಒಂದು ಕೈಯಿಂದ ಅವರೇ ಸೃಷ್ಟಿ ಮಾಡಿರುವಂತಹ ಆ ವಿಗ್ರಹಗಳನ್ನು ಕೂಡ ಅವರು ಎಷ್ಟೋ ಹೆಚ್ಚಾಗಿ ಹಿಂಬಾಲಿಸುತ್ತಾ ಒಂದು ಲೋಕಾನುಸಾರವಾಗಿ ಅವುಗಳನ್ನ ಮೆಚ್ಚಿಸುವಂತವರಾಗಿದ್ದರು. 예수 그리스도를 믿지 않았을 때는 그렇게 했습니다. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮುಂಚೆ ಅವರ ಹಳೆ ಜೀವಿತದ ಕುರಿತು ಇಲ್ಲಿ ಪೂರ್ವ ಕಾಲದಲ್ಲಿ ಎಂಬುದಾಗಿ ನೋಡ್ತೇವೆ. 9절을 읽어보겠습니다. 9ಕ್ಕೆ ಹೋಗ್ತೀವಿ. 9절 이제는 너희가 하나님을 알 뿐 아니라 더욱이 하나님이 아신 바 되었거늘 어찌하여 다시 약하고 천박한 초등학문으로 돌아가서 다시 그들에게 종노릇하려 하느냐. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲ ಬೋಧನೆಗೆ ಹಾಗೂ ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? 영어 성경에서 여기에서 이제 now라고 말하고 있습니다. ನಾವೊಂದು ಇಂಗ್ಲಿಷ್ ಸತ್ಯವೇದದಲ್ಲಿ ನೋಡಬೇಕಾದ್ರೆ ಈಗ ಎಂಬುದಾಗಿ ತಿಳಿಸುವಂತದ್ದನ್ನ ನಾವು ನೋಡುತ್ತೇವೆ. 이제는 언제입니까? ಈಗ ಎಂಬುದಾಗಿ ನೋಡುವಾಗ ಈಗಲಾದರೂ ಅಂದ್ರೆ ಯಾವಾಗ? 복음을 듣고 예수 그리스도를 믿음으로 구원을 받은 지금을 가리키고 있는 것입니다. ಅಲ್ಲಿ ನಾವು ನೋಡ್ತೇವೆ, ಈಗ ಎಂಬುದಾಗಿ ನೋಡುವಂತ ವಿಷಯದಲ್ಲಿ ಸ್ವಾರ್ಥೆಯನ್ನ ಕೇಳಿದ ಮೇಲೆ ಅಥವಾ ರಕ್ಷಣೆ ಹೊಂದಿದ ಮೇಲೆ, ಈ ಸ್ವಾರ್ಥೆಯನ್ನು ನೀವು ಸ್ವೀಕರಿಸಿದ ಮೇಲೆ ಎಂಬುದಾಗಿ ನಾವು ನೆನಪು ಮಾಡಬೇಕಾಗಿದೆ. 믿음으로 구원받은 사람들은 하나님의 말씀대로 사는 것입니다. ಅಂದ್ರೆ ಯಾರೆಲ್ಲ ನಂಬಿಕೆಯನ್ನ ಇಟ್ಟಿದ್ರೋ ಆ ಒಂದು ಸ್ವಾರ್ಥೆಯನ್ನ ಸ್ವೀಕರಿಸಿ ಸಂತೋಷವಾಗಿ ಜೀವಿಸುವಂತವರಾಗಿದ್ದಾರೆ. 그런데 아직도 천박한 초등학문을 따르며 살고 있다는 것입니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ನಿಜವಾದಂತಹ ವಾರ್ತೆಯನ್ನ ಕೇಳಿ ಅವ್ರು ಹೇಗೆ ಜೀವಿಸ್ತಾ ಇದ್ರು, ಅವರ ಪರಿಸ್ಥಿತಿಯನ್ನ ಹೇಗೆ
ಅವ್ರು ನೆನಪು ಮಾಡ್ಕೊಂಡಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 그 학문은 바로 율법을 가리키고 있다는 겁니다. ಅವರಿಗೆ ತಿಳಿಯದೇ ಇದ್ದಂತಹ ಬೋಧನೆಗಳಿಗೂ ಕೂಡ ಅವರು ಕಿವಿಗೊಡುವಂತದ್ದನ್ನ ನಾವು ನೋಡ್ತೇವೆ. 죄인이 예수 그리스도를 믿음으로 구원받으면 하나님의 자녀가 됩니다. ಒಮ್ಮೆ ಯಾರೇ ಆಗಿರಬಹುದು, ಒಬ್ಬ ಪಾಪಿಯು ರಕ್ಷಣೆ ಹೊಂದುವಂತದ್ದು ಯಾವಾಗ ಪಶ್ಚಾತ್ತಾಪ ಪಡ್ತಾನೆ ಆ ವ್ಯಕ್ತಿ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನೋಡ್ತೇವೆ. 그때는 성령을 받습니다. ಯಾರೆಲ್ಲ ಆ ರೀತಿಯಲ್ಲಿ ಸ್ವೀಕರಿಸುತ್ತಾರೋ ಪರಿಶುದ್ಧಾತ್ಮ ದೇವರನ್ನು ಕೂಡ ಧರಿಸಿಕೊಳ್ಳುತ್ತಾರೆ. 또 하나님께서 믿는 자들을 하나님의 자녀로 삼고 하나님의 자녀를 하나님은 잘 알고 계십니다. ಹಾಗೆ ನಂಬಿದಂತವರು ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಂತವರಾಗಿಯೂ ಹಾಗೆ ಒಳ್ಳೆಯ ನಂಬಿಕೆಯಲ್ಲಿ ಭಕ್ತಿಯಲ್ಲಿ ಬೆಳೀತಾ ದೇವರನ್ನ ಮಹಿಮೆ ಪಡಿಸುವಂತವರಾಗಿರ್ತಾರೆ. 하나님의 자녀들도 하나님을 인정하면서 잘 알고 있습니다. ಹಾಗಾಗಿ ದೇವರನ್ನ ಚೆನ್ನಾಗಿ ತಿಳಿದುಕೊಂಡು ದೇವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವಂತವರನ್ನ ಕೂಡ ನಾವು ನೋಡುವಂತವರಾಗಿದ್ದೇವೆ. 너희들이 예수 그리스도를 믿음으로 구원을 받고 하나님의 자녀가 되고 ನೀವೆಲ್ಲರೂ ಕೂಡ ರಕ್ಷಣೆಯನ್ನ ಹೊಂದಿದ್ದೀರಿ, ಈಗ ಹಳೆ ಸ್ವಭಾವವನ್ನ ಬಿಟ್ಟು ಈಗ ಹೊಸ ಮಾರ್ಗದಲ್ಲಿ ನೀವಿದ್ದೀರಿ ಅನ್ನುವಂಥದ್ದನ್ನ ಕುರಿತು ಎಚ್ಚರಿಸ್ತಾ ಇದ್ದಾರೆ. 성령을 받고 하나님을 잘 알고 있는데 ಈಗ ನೀವು ಸುವಾರ್ತೆಯನ್ನ ಕೇಳಿ ರಕ್ಷಣೆಯನ್ನ ಹೊಂದಿ ಉತ್ತಮವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಿ. 왜 복음을 버리고 율법을 따라가느냐고 책망하고 있는 것입니다. ಆದರೆ ಆ ರೀತಿಯಲ್ಲಿ ಇದ್ದಂತ ನೀವು ಯಾಕೆ ತಪ್ಪಾದಂತಹ ಒಂದು ಬೋಧನೆಗೆ ಕಿವಿಗೊಡಲಿದ್ದೀರಿ ಅಥವಾ ಬಾಲ ಬೋಧನೆಗೆ ಯಾಕೆ ನೀವು ಕಿವಿಗೊಟ್ರಿ ಎಂಬುದಾಗಿ ಆತನು ಕೇಳುವಂತವರದನ್ನ ನೋಡ್ತೇವೆ. 10절을 읽어보겠습니다. 10ನೇ ವಚನವನ್ನ ನಾವು ನೋಡೋಣ. 10절 너희가 날과 달과 절기와 해를 삼가 지키니 10ನೇ ವಚನ ಓದ್ತೇನೆ. ನೀವು ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸಾಹ ಕಾಲಗಳನ್ನು ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. 날과 달과 절기와 해는 유대인들이 지키는 절기입니다. ಇಲ್ಲಿ ಆಯಾ ದಿನಗಳು, ಮಾಸಗಳು, ಉತ್ಸಾಹ ಕಾಲಗಳು, ಸಂವತ್ಸರಗಳು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಯೂದರು ಪಾಲನೆ ಮಾಡುತ್ತಿದ್ದಂತಹ ಆಚಾರ ವಿಚಾರಗಳಾಗಿವೆ. 그런데 갈라디아 교회 교인들도 이 유대인의 절기를 지키고 있었다는 것을 지적하고 있는 겁니다. ಅದೇ ರೀತಿಯಲ್ಲಿ ಈ ಯೂದರು ಪಾಲನೆ ಮಾಡ್ತಾ ಇದ್ದಂತಹ ವಿಷಯಗಳನ್ನೇ ಈ ಗಲಾತ್ಯ ಸಭೆಯವರು ಕೂಡ ಪಾಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 사도 바울은 복음을 믿고 하나님을 아는 자들이 율법을 따라서 유대절기를 지키고 ಇಲ್ಲಿ ಅಪೊಸ್ತಲ ಪೌಲನು ತಿಳಿಸಿರುವಂತಹ ಒಂದು ಧರ್ಮಶಾಸ್ತ್ರದನ್ನ ಕುರಿತು ಮತ್ತೆ ಸತ್ಯವಾದ ವಾಕ್ಯವನ್ನ ಕುರಿತು ಆತನಿಗೆ ಎಚ್ಚರಿಸಿ ತಿಳಿಯಪಡಿಸುವಂತ ಅಂಶಗಳು ಕೂಡ 그렇게 함으로써 하나님으로부터 죄 용서를 받고 ಈ ಎಲ್ಲವನ್ನ ಕೇಳಿ ಅವರು ಪಾಪದಿಂದ ಪಶ್ಚಾತ್ತಾಪ ಪಟ್ಟು ರಕ್ಷಣೆಯ ಮಾರ್ಗದಲ್ಲಿ ನಡೀಲಿಕ್ಕೆ ಮುಂದಾಗಿರುವಂತವರು ಕೂಡ ಇದ್ರು. 복을 받고 ಆಶೀರ್ವಾದವನ್ನ ಹೊಂದಿಕೊಂಡ್ರು. 하나님으로부터 은혜를 입으려고 하는 것을 지적하고 있는 것입니다. 책망하고 있는 것입니다. ದೇವರಿಂದ ಹೊಂದಿಕೊಂಡಿರುವಂತದ್ದನ್ನ, ದೇವರಿಂದ ಪಡ್ಕೊಂಡಿರುವಂತದ್ದನ್ನೆಲ್ಲ ಅವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ. 그런 절기를 지키지 않으면 큰일 나는 줄 알고 있는 것입니다. ಈ ರೀತಿಯಲ್ಲಿ ನಾವು ಹೊಂದಿಕೊಂಡಿರುವಂತದ್ದು ಇದೆಲ್ಲ ಒಂದು ದೊಡ್ಡ ಕಾರ್ಯನೇ. ದೇವರು ನಮ್ಮ ವಿಷಯದಲ್ಲಿ ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. 하나님의 심판을 면하지 못한다고 생각하고 있는 것입니다. ಅಂದ್ರೆ ದೇವರ ವಿಷಯದಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಅವ್ರು ರಕ್ಷಣೆ ಮಾರ್ಗದಲ್ಲಿ ನಡೆಸಿದಾರೋ ನಾವು ಮರೆಯದೆ ಇದನ್ನ ಪಾಲನೆ ಮಾಡ್ಬೇಕಾಗಿತ್ತಲ್ಲ ಅನ್ನುವಂಥದ್ದನ್ನು ಕೂಡ ಅರಿವು ಮೂಡಿಸ್ತಾ ಇದ್ದಾರೆ. 이런 잘못된 신앙의 모습을 책망하고 있습니다. ತಪ್ಪು ಮಾಡಿರುವಂತ ನಮಗೆ ಅದು ಶಿಕ್ಷೆ ಬರಬೇಕಾಗಿತ್ತು, ಆದ್ರೆ ಅದರಿಂದ ನಮ್ಮನ್ನ ಪಾರು ಮಾಡಿದಂತ ವಿಷಯವನ್ನೇ ನಾವು ಮರೆತಿದ್ದೀವಲ್ಲ ಎಂಬುದಾಗಿ ಅವರಿಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. 복음은 진리이고 ಸುವಾರ್ತೆ ಜ್ಞಾನವಾಗಿದೆ. 복음은
하나님이 약속하신 것이기 때문에 ಯಾಕಂದ್ರೆ ಇದು ವಾಗ್ದಾನ ಮಾಡಿದಂತಹ ಒಂದು ಸತ್ಯವಾದ ವಾಕ್ಯಗಳು. 끝까지 붙잡고 끝까지 믿어야 되는 것입니다. ಈ ಸತ್ಯವಾದ ವಾಕ್ಯಗಳನ್ನ ಬಲವಾಗಿ ನಂಬಬೇಕು, ಸ್ವೀಕರಿಸಬೇಕು, ಅವುಗಳನ್ನ ಹಿಂಬಾಲಿಸುವಂತವರಾಗಿರಬೇಕು. 다른 것으로는 구원을 받을 수 없다는 것을 우리는 믿어야 되는 것입니다. ಆಮೇಲೆ ನಮಗೆ ಈ ರಕ್ಷಣೆ ಮತ್ತೆಲ್ಲೂ ಕೂಡ ಸಿಗದೇ ಇರುವಂತದ್ದು ಅನ್ನುವಂಥದ್ದನ್ನ ನಾವು ನಂಬಬೇಕಾಗಿದೆ. 11절을 읽어보겠습니다. 11ನೇ ವಚನ ನಾನು ಓದ್ತೇನೆ. 내가 너희를 위하여 수고한 것이 헛될까 두려워하노라. Chapter 4 verse 11. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. 너희가 약하고 천박한 초등학문으로 돌아가서 다시 그들에게 종노릇 하려고 하는데 ನಾನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಾನು ನಿಮಗೆ ಸಾರಿದಂತ ಎಲ್ಲಾ ಅಂಶಗಳನ್ನ ನೀವು ಪಾಲನೆ ಮಾಡಿಯೂ ಮತ್ತೆ ನೀವು ನನ್ನ ಪ್ರಯಾಸ ವ್ಯರ್ಥವಾಗುವ ಹಾಗೆ ಮಾಡಿದ್ದೀರಲ್ಲ. 하나님만을 믿어야 되는데 다른 것을 또 믿으려고 그러니까 ದೇವರನ್ನ ಮಾತ್ರ ನಂಬಬೇಕಾಗಿತ್ತು, ಒಂದೇ ಭಕ್ತಿ ಒಂದೇ ನಂಬಿಕೆಯಲ್ಲಿ ಇರಬೇಕಾಗಿತ್ತು. ಆದ್ರೆ ನೀವು ಆ ಮಾತು ಅವ್ರ ಮಾತು ಇವ್ರ ಮಾತು ಎಲ್ಲ ಕೇಳಿದ್ದೀರ. 지금까지 사도 바울이 수고한 것이 헛될까 염려하고 있는 겁니다. ಸೊ ಇಲ್ಲಿಯ ತನಕ ಅಪೊಸ್ತಲನಾದ ಪೌಲನು ಏನೆಲ್ಲ ಅವ್ರಿಗೋಸ್ಕರವಾಗಿ ಪ್ರಯಾಸ ಪಟ್ಟಿದ್ನ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. 사도 바울은 갈라디아 교인들의 잘못된 모습을 통해서 크게 disappointed, 실망감을 느꼈습니다. ಅಪೊಸ್ತಲನಾದ ಪೌಲನು ಮಾಡಿದಂತ ಎಲ್ಲ ವಿಷಯಗಳನ್ನ ಪ್ರಯಾಸವನ್ನ ನೆನಪು ಮಾಡಿಕೊಂಡು ಆತನ ಮನಸ್ಸು ಬೇಸರಿಕೆಯಿಂದ ಹೌದು ನಿಷ್ಫಲವಾಯಿತೋ ಎಂಬುದಾಗಿ ಆತನು ಕಳವಳಗೊಂಡಿದ್ದಾನೆ. 그들의 신앙이 옛날로 다시 돌아간 것을 걱정하고 책망하고 있습니다. ಅದಕ್ಕೋಸ್ಕರವಾಗಿ ಈಗ ಚಿಂತೆಯಲ್ಲಿ ಎಷ್ಟು ನಾನು ಇವರಿಗೆ ಉತ್ತಮವಾದಂತಹ ಒಂದು ಬೋಧನೆಯನ್ನ ಬೋಧಿಸಿದ್ದೆ, ಇದನ್ನೆಲ್ಲ ಯಾಕೆ ಈ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. 또 목숨 걸고 복음을 위해서 수고한 자기의 수고가 헛되지 않을까 염려하고 있는 것입니다. ಅದಕ್ಕೋಸ್ಕರವಾಗಿ ಆತನು ಮತ್ತೆ ಹೇಳ್ತಾ ಇದ್ದಾನೆ, ನಾನು ಸಾರಿದಂತ ವಿಷಯದಲ್ಲಿ ಕೆಲವರೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ, ಇನ್ನು ಅನೇಕರು ವ್ಯರ್ಥವಾಗಿ ಮಾಡಿದ್ದಾರಲ್ಲ ಎಂಬುದಾಗಿ. 전도자인 사도 바울의 마음이 얼마나 아팠겠습니까? ಸೇವೆ ಮಾಡುತ್ತಿದ್ದಂತ ಅಪೊಸ್ತಲನಾದ ಪೌಲನ ಮನಸ್ಸು ಎಷ್ಟರ ಮಟ್ಟಿಗೆ ನೋವಾಗಿರಬಹುದು. 복음을 버리고 율법주의로 돌아간 갈라디아 교회 교인들을 사도 바울은 생각했습니다. ಈ ರೀತಿಯಲ್ಲಿ ನಿಜವಾದ ಸುವಾರ್ತೆಯನ್ನ ತೊರೆದು ಧರ್ಮಶಾಸ್ತ್ರವನ್ನ ಹಿಂಬಾಲಿಸುವುದರ ವಿಷಯದಲ್ಲಿ ಅವರು ಮುಂದಾಗಿರುವಂತಹ ವಿಷಯವನ್ನ ನೆನಪು ಮಾಡಿಕೊಳ್ಳುವುದರ ಮೂಲಕ ಅಪೊಸ್ತಲ ಪೌಲನ ಮನಸ್ಸು ನೋವಾಗಿದೆ. 그들의 구원을 위해서 목숨 걸고 선교한 사도 바울의 마음이 얼마나 아팠겠느냐고요. ನಿಮ್ಮೆಲ್ಲರಿಗೂ ಕೂಡ ರಕ್ಷಣೆ ಉಂಟಾಗಬೇಕೆಂಬುದಾಗಿ ನಾನು ಸುವಾರ್ತೆಯನ್ನ ಸಾರಿದ್ನಲ್ವಾ, ಇದನ್ನ ನೆನಪು ಮಾಡಿಕೊಳ್ಳದೆ ಯಾಕೆ ಮತ್ತೆ ಧರ್ಮಶಾಸ್ತ್ರದ ಮೂಲಕವಾಗಿ ಅಥವಾ ತಪ್ಪಾದ ಬೋಧನೆಗೆ ಕಿವಿಗೊಟ್ಟಿದ್ದೀರಿ. 여러분들은 그런 경험을 하지 않았습니까? ಈ ರೀತಿಯಲ್ಲಿ ಒಂದು ವೇಳೆ ಸತ್ಯವನ್ನ ನಿರಾಕರಿಸಿದಂತವರ ವಿಷಯದಲ್ಲಿ ನಿಮ್ಮ ಸಭೆಗಳಲ್ಲಿ ನಿಮ್ಗೆ ನೋವಾಗುವುದಿಲ್ವಾ? 믿지 않는 사람을 교회로 불러와서 ಅನೇಕರು ಸಭೆಗಳಿಗೆ ಬರ್ತಾರೆ, 복음을 가르치고 믿게 해서 하나님을 믿었습니다. ನೀವು ಅವರಿಗೆಲ್ಲ ಭಕ್ತಿಪೂರ್ವಕವಾಗಿ ರಕ್ಷಣೆಯ ಹೊಂದುವ ರೀತಿಯಲ್ಲಿ ಬೋಧನೆಯನ್ನ ಸಾರ್ತೀರಿ. 함께 예배드리고 함께 하나님을 기뻐하고 즐거워했습니다. ಅವರೊಟ್ಟಿಗೆ ನೀವು ವಾಕ್ಯವನ್ನ ಹಂಚಿಕೊಳ್ತಾ ಆರಾಧನೆ ಮಾಡ್ತಾ ಪ್ರಾರ್ಥನೆಗಳಲ್ಲಿರ್ತಾ ಈ ರೀತಿಯಲ್ಲಿ ನೀವು ಸಮಯವನ್ನ ಕಳೆಯುವಂತವರಾಗಿರ್ತೀರಿ. 기도도 같이 하고 하나님을 찬양하기도 했습니다. ಎಷ್ಟೋ ಬಾರಿ ನೀವು ಒಟ್ಟಾಗಿ ಆರಾಧನೆ ಮಾಡ್ತಾ ದೇವರ ನಾಮನ ಮಹಿಮೆ ಪಡಿಸ್ತಾ ಆ ವಾಕ್ಯಗಳಲ್ಲಿ ಕೂಡ ಅವರನ್ನ ಬಲಪಡಿಸ್ತಾ ಇರ್ತೀರಿ. 그런데 어느 날 갑자기
교회를 나오지 않는 겁니다. ಇಂತೆಲ್ಲವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಸಭೆಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಅಥವಾ ಇದನ್ನೆಲ್ಲ ಕೇಳಿಸ್ಕೊಂಡು ನಂತರ ಸಭೆಗೆ ಬಂದಿಲ್ಲ ಅಥವಾ ತಪ್ಪಾದ ಮಾರ್ಗದಲ್ಲಿದ್ದಾರೆ ಅಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ. 알아보니까 무슬림이나 힌두교를 따라간 것입니다. ನಿಧಾನಕ್ಕೆ ಅವ್ರು ಬಂದೇ ಇಲ್ವಲ್ಲ ಯಾಕೆ ಎಂಬುದಾಗಿ ಕೇಳಿಸ್ಕೊಂಡ್ರೆ ಒಂದು ವೇಳೆ ಮುಸ್ಲಿಮರ ಹಿಂದೆನೋ ಅಥವಾ ಬೇರೆ ಅವ್ರದೇ ಆದಂತ ಮಾರ್ಗದಲ್ಲಿ ಮತ್ತೆ ಹಿಂಜರಿದಿದ್ದಾರೆ ಎಂಬುದಾಗಿ ಕೇಳಿಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ. 그러면 여러분들의 마음은 얼마나 아프겠습니까? ಅಂತಹ ಸಂದರ್ಭದಲ್ಲಿ ಅವರ ಮನಸ್ಸು ಎಷ್ಟು ನೋವಿಗೆ ಒಳಗಾಗುವಂತದ್ದಾಗಿರ್ತದೆ ಅಥವಾ ನಿಮ್ಮ ಮನಸ್ಸು ಎಷ್ಟು ನೋವಾಗುತ್ತೆ. 사도 바울의 마음이 이런 마음이었다는 겁니다. ಅಪೊಸ್ತಲನಾದ ಪೌಲನ ಮನಸ್ಸು ಕೂಡ ಇದೇ ರೀತಿಯಾದಂತ ನೋವಿಗೆ ಬಾಧೆಗೆ ಒಳಗಾಗಿದ್ದಾನೆ. 유대인 율법주의자들의 어떤 사람들입니까? ಅಲ್ಲಿ ಯೂದರು ಯಾವ ರೀತಿಯಾದಂತ ಪದ್ಧತಿ ಯಾವ ರೀತಿಯಾದಂತ ಆಚಾರಗಳಲ್ಲಿ ಅವರು ಬಿದ್ದು ಹೋಗಿದ್ರು ಅಥವಾ ಯಾಕೆ ಅವರು ಕಿವಿಗೊಟ್ರು. 예수님은 진리를 가르치셨습니다. ವಿಶೇಷವಾಗಿ ಯೇಸು ಸ್ವಾಮಿಯೇ ಸತ್ಯವಾಗಿದ್ದಾರೆ ಅಥವಾ ಜ್ಞಾನ ಉಳ್ಳವರಾಗಿದ್ದಾರೆ. 유대인들은 예수님의 가르침을 외면했습니다. 듣지 않았습니다. ಯೂದರೆಲ್ಲರೂ ಕೂಡ ಯೇಸು ಸ್ವಾಮಿಯ ಬೋಧನೆಗಳನ್ನ ಕುರಿತು ಹೇಗೆ ತಿಳಿಸುವಂತವರಾಗಿದ್ದಾರೆ, ಆ ಸತ್ಯವನ್ನು ಕುರಿತು ಹೇಗೆ ನೆನೆಸುವಂತವರಾಗಿದ್ದಾರೆ. 오히려 예수님을 박해했습니다. 퍼시큐트 했습니다. ಅವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನಿರಾಕರಿಸಿದಂತವರು, ಆತನಿಗೆ ಹಿಂಸೆ ಪಡಿಸಿದಂತವರು, ಪರ್ಸಿಕ್ಯೂಷನ್ ಕೊಟ್ಟಂತವರು. 그리고 예수님을 십자가에 못 박아 죽였습니다. ಹಾಗೇನೆ ಅವರೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಿ ಸಾಯುವ ಹಾಗೆ ಆತನನ್ನ ಶಿಲುಬೆಗೆ ಹಾಕುವಂತದ್ದನ್ನ ಕಾಣ್ತೇವೆ. 이렇게 한 사람들이 유대인들이었습니다. ಈ ರೀತಿಯಲ್ಲಿ ಮಾಡಿದಂತವರು ಕೂಡ ಆ ಯೂದರ ವಿಷಯದಲ್ಲಿ ಎಚ್ಚರಿಸ್ತಾ ಇದ್ದಾರೆ. 예수님도 유대인으로 태어났습니다. ಆ ವಿಷಯದಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಯೂದರ ವಿಷಯದಲ್ಲಿ ಅವರ ಮಧ್ಯದಲ್ಲೇ ಇದ್ದುಕೊಂಡು ಅಷ್ಟು ನೋವನ್ನು ಅನುಭವಿಸಿದ್ದಾರೆ. 예수님의 마음은 얼마나 또 아팠겠습니까? ಅವರ ಜೊತೆಯಲ್ಲೇ ಇದ್ದುಕೊಂಡು ಬೆಳೆದು ಬಂದಂತವರು ಮತ್ತೆ ಅವರಿಂದನೇ ನೋವುಂಟಾಗುವಾಗ ಯೇಸು ಸ್ವಾಮಿ ಮನಸ್ಸು ಕೂಡ ಎಷ್ಟು ನೋವಾಗಿರುತ್ತೆ. 지금 사도 바울은 이런 아픔을 가지고 있는 것입니다. ಈಗ ಅಪೊಸ್ತಲನಾದ ಪೌಲನು ಕೂಡ ನನ್ನ ಜೊತೆಯಲ್ಲೇ ಇದ್ದಂತವರು ನನಗೆ ಈ ರೀತಿಯಾದಂತ ನೋವು ಕೊಟ್ಟಿದ್ದಾರಲ್ಲ ಎಂಬುದಾಗಿ ಆತನು ಕೂಡ ನೋವು ಪಡ್ತಾ ಇದ್ದಾನೆ. 우리가 지금까지 11절까지 봤는데요. ನಾವು ಇವಾಗ ಇಲ್ಲೂ 11ನೇ ವಚನದ ತನಕ ನಾವು ನೋಡಿದ್ದೀವಿ. 이 말씀을 통해서 우리는 사도 바울의 아픔과 고통을 느낄 수 있는 것 같습니다. ಈ ವಚನಗಳಲ್ಲಿ ಆತನ ಎಷ್ಟು ನೋವು ಪಟ್ಟಿದ್ದಾನೆ, ಎಷ್ಟು ಪ್ರಯಾಸ ಪಟ್ಟಿದ್ದಾನೆ, ಸೇವೆಗೋಸ್ಕರ ತನ್ನನ್ನು ಎಷ್ಟು ಸಮರ್ಪಣೆ ಮಾಡಿದ್ದಾನೆ ಎಂಬುದಾಗಿ ನಾವು ನೆನಪು ಮಾಡಬೇಕಾಗಿದೆ. 다음 12절을 읽어보겠습니다. ಈಗ 12ನೇ ವಚನಕ್ಕೆ ನಾವು ಹೋಗೋಣ. ವರ್ಸ್ 12. 형제들아 내가 너희와 같이 되었은즉 너희도 나와 같이 되기를 구하노라. 너희가 내게 해롭게 하지 아니하였느니라. ಸಹೋದರರೇ, ನಾನು ನಿಮ್ಮ ಹಾಗೆ ಆದದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವು ನನಗೇಗೂ ಅನ್ಯಾಯ ಮಾಡಲಿಲ್ಲ. 사도 바울은 복음을 떠난 갈라디아 교인들을 다정하게 불러봅니다. ಸಲ್ಲಿ ಅಪೊಸ್ತಲನಾದ ಪೌಲನು ಬೆರೆತದಲ್ಲಿದ್ದಂತವರಿಗೆ ಸ್ವಾರ್ಥೆಯನ್ನ ನೀವು ಸ್ವೀಕರಿಸಿದಂತವರು ಎಂಬುದಾಗಿ ಅವರನ್ನ ಕರೀತಾ ಇದ್ದಾರೆ. 형제들아라고 불러봅니다. ಬೇಸರವಿಲ್ಲದೆ ಆತನ ಸಹೋದರರೇ ಎಂಬುದಾಗಿ ಕರೆಯುತ್ತಿದ್ದಾನೆ. 사도 바울은 복음을 떠난 갈라디아 교인들이 미웠을 것입니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಯಾರೆಲ್ಲ ಆತನನ್ನ ಹಿಂಬಾಲಿಸದೇ ಇದ್ರು, ಯಾರೆಲ್ಲ ಆತನಿಗೆ ನೋವು ಪಡಿಸಿದ್ರು, ಅವರೊಟ್ಟಿಗೂ ಕೂಡ ಮಾತನಾಡ್ತಾ ಇದ್ದಾರೆ. 미워하려고 해도 미워할 수 없는 것이 갈라디아 교회 교인들이었습니다. ಅವರು ಬೇಸರ ಮಾಡಿಕೊಂಡ್ರು, ಅವರು ಈತನಿಂದ ದೂರವಾದರೆ ಅವರನ್ನ ಮತ್ತೆ ಸಹೋದರರು ಎಂಬುದಾಗಿ ಕರೆದು ಆತನ ಎಚ್ಚರಿಸುವಂತವರಾಗಿದ್ದಾರೆ.
갈라디아 교회 교인들은 사도 바울의 복음을 전해 듣고 예수 그리스도를 믿은 사람들입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸುವಾರ್ತೆಯನ್ನ ಸಾರಿ ಅಪೊಸ್ತಲನಾದ ಪೌಲನು ಬೋಧನೆ ಮಾಡಿದಂತ ಎಲ್ಲ ವಾಕ್ಯವನ್ನ ನಂಬಿ ನಡೆಯುತ್ತಿದ್ದಂತವರಾಗಿದ್ದರು. 사도 바울의 목숨을 걸고 전한 복음으로 예수 그리스도를 믿은 하나님의 자녀들이 된 사람들입니다. ಅಪೊಸ್ತಲನಾದ ಪೌಲನ ವಿಷಯದಲ್ಲಿ ಯೇಸು ಕ್ರಿಸ್ತನ ಕುರಿತು ಸಾರುತ್ತಿದ್ದಂತ ಸುವಾರ್ತೆಯ ಒಂದು ದಾಹವನ್ನ ನೆನೆಸಿ ಅವರ ರಕ್ಷಣೆಯ ಕುರಿತು ತಿಳಿಸಿದಂತದ್ದನ್ನೆಲ್ಲ ನೆನಪು ಮಾಡ್ಕೋಬೇಕಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 하나님이 그들을 잘 알고 계시는 하나님의 자녀가 된 사람들입니다. ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಆ ಸುವಾರ್ತೆಯನ್ನ ಕೇಳಿ ನಂಬಿದಂತವರೆಲ್ಲರೂ ದೇವರ ಮಕ್ಕಳಾಗಿ ಇದ್ದಂತದ್ದನ್ನ ಕಾಣ್ತೇವೆ. 사도 바울은 갈라디아 교인들을 향해서 이렇게 말하고 있습니다. ಅಪೊಸ್ತಲನಾದ ಪೌಲನು ಅವರೆಲ್ಲರಿಗೂ ಕೂಡ ಈ ರೀತಿಯಲ್ಲಿ ಬೋಧಿಸ್ತಾ ಇರುವಂತದ್ದನ್ನ ನೋಡ್ತೇವೆ. 복음으로 다시 돌아오라고 호소하고 있습니다. ನೀವು ನೆನಪು ಮಾಡ್ಕೊಳ್ರಿ, ನಾನು ಸುವಾರ್ತೆ ಸಾರಿದ್ದಂತದ್ದನ್ನ ನೆನಪು ಮಾಡ್ಕೊಳ್ರಿ, ನೀವು ಮತ್ತೆ ಬನ್ರಿ ಎಂಬುದಾಗಿ ಅವರಿಗೆ ತಿಳಿಯಪಡಿಸ್ತಾ ಇದ್ದಾನೆ. 예수 그리스도께로 다시 돌아오라고 호소하고 있습니다. ಯೇಸು ಕ್ರಿಸ್ತನನ್ನ ನಂಬಿದಂತ ನೀವು ಮತ್ತೆ ಬಂದು ಇದೇ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. 하나님의 은혜로 다시 돌아오라고 호소하고 있습니다. ದೇವರ ಕೃಪೆಗೆ ಒಳಗಾಗಿರಿ, ದೇವರ ಕೃಪೆಯನ್ನ ತೊರೆಯಬೇಡ್ರಿ ಎಂಬುದಾಗಿ ಪ್ರೀತಿಯಿಂದ ಆಹ್ವಾನವನ್ನ ನೀಡುತ್ತಿರುವಂತದ್ದನ್ನ ಕಾಣ್ತೇವೆ. 사도 바울이 누구입니까? ಅಪೊಸ್ತಲನಾದ ಪೌಲನು ಯಾರು? 사도 바울은 유대인이었습니다. ಆತನು ಕೂಡ ಯೂದನಾಗಿದ್ದರು, ಯೂದರೊಟ್ಟಿಗೆ ಬೆಳೆದಂತವರು ಕೂಡ ಆಗಿದ್ರು. 철저한 유대주의자였습니다. ಆತನು ಸ್ಪಷ್ಟವಾಗಿ ಯೂದನಾಗಿದ್ದಂತ ಜನರ ಮಧ್ಯದಲ್ಲೇ ಇದ್ದು ಬೆಳೆದು ಅದರಲ್ಲಿ ಅನುಭವವುಳ್ಳವನು. 철저한 율법주의자였습니다. ಅವರ ವಿಷಯದಲ್ಲಿ ಎಲ್ಲ ಅರಿತಿದ್ದಂತ ವ್ಯಕ್ತಿಯಾಗಿದ್ದನು. 그런데 사도 바울은 유대인의 율법주의를 버렸습니다. ಈ ಯೂದರು ಪಾಲನೆ ಮಾಡ್ತಾ ಇದ್ದಂತ ಎಲ್ಲ ವಿಷಯಗಳನ್ನ ತಿಳಿದು ಅವುಗಳನ್ನ ಬಿಟ್ಟು ಹೊರಗೆ ಬಂದಂತವನು. 이방인과 같이 된 사람입니다. ಆತನು ಬೋಧನೆ ಮಾಡಿದಂತದ್ದನ್ನ ನಾವು ನೋಡುವುದಾದ್ರೆ ನಿಜವಾದ ಒಂದು ಸತ್ಯವಾದ ವಿಷಯಗಳನ್ನ ತಿಳಿದು ಬೋಧಿಸುತ್ತಿದ್ದನು. 유대인이 아닌 사람들은 다 이방인입니다. ಯೂದರಲ್ಲದೆ ಇರುವಂತ ಎಲ್ಲರೂ ಕೂಡ ಅನ್ಯರಾಗಿದ್ದಾರೆ. ಆ ಅನ್ಯರಿಗೆಲ್ಲರಿಗೂ ಆತನು ಬೋಧಿಸಿದನು. 사도 바울은 유대인의 율법주의를 버리고 이방인과 같이 되었다는 것입니다. ಅಥವಾ ಅಪೊಸ್ತಲ ಪೌಲನು ತಿಳಿಸುವಂತ ಯಹೂದ್ಯೇತರ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಅನ್ಯರಿಗೆ ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಕುರಿತು ತಿಳಿಸುವಂತದ್ದನ್ನ ನೋಡ್ತೇವೆ. 예수 그리스도를 통해서 하나님을 제대로 섬기는 그러한 사람이 되었다는 겁니다. ಯೇಸು ಕ್ರಿಸ್ತನನ್ನ ಹೇಗೆ ಸ್ವೀಕರಿಸಿ ಹೇಗೆ ರಕ್ಷಣೆ ಮಾರ್ಗದಲ್ಲಿ ಇರಬೇಕನ್ನುವಂಥದ್ದನ್ನ ಸಂಪೂರ್ಣವಾಗಿ ಎಲ್ಲರಿಗೂ ಪರಿಚಯಿಸುತ್ತಿದ್ದಂತಹ ವ್ಯಕ್ತಿ. 유대인이 아닌 사람들과 같이 되었다는 겁니다. ಇನ್ನ ಒಂದು ರೀತಿಯಲ್ಲಿ ಆತನು ಯೂದರೊಟ್ಟಿಗೆ ಜನಿಸಲಿಲ್ವೇನೋ ಅನ್ನೋ ರೀತಿಯಲ್ಲಿ ಅವರೊಟ್ಟಿಗೆ ಅನುಭವ ಇರ್ಲಿಲ್ವೇನೋ ಅನ್ನೋ ರೀತಿಯಾಗಿ ಉತ್ತಮವಾದ ಮಾರ್ಗದರ್ಶನ ತೋರಿಸ್ತಾ ಇದ್ದಾನೆ. 사도 바울은 이렇게 말하고 있습니다. ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, 나는 유대인으로서 율법주의를 버렸다. ನಾನು ಯೂದರು ಪಾಲನೆ ಮಾಡ್ತಾ ಇದ್ದಂತ ಎಲ್ಲ ಪದ್ಧತಿ ಆಚಾರ ವಿಚಾರಗಳನ್ನ ನಾನು ತೆಗೆದುಹಾಕಿದ್ದೇನೆ. 내가 유대인의 신분을 버리고 너희와 같은 사람이 되었다. ನಾನು ಅವರ ಆಚಾರ ವಿಚಾರಗಳನ್ನ ತೆಗೆದುಹಾಕಿ ನಾನು ನಿಮ್ಮೊಟ್ಟಿಗೆ ನಿಮ್ಮಲ್ಲಿ ಒಬ್ಬನಾಗಿ ಅನ್ಯನಲ್ಲಿ ಒಬ್ಬನಾಗಿ ನಾನು ಬೆಳೆಯಲಿಕ್ಕೆ ಇಷ್ಟಪಟ್ಟಿದ್ದೇನೆ. 너희도 나처럼 율법주의를 버려라. ನೀವು ಕೂಡ ನಾನು ತಿಳಿಸುವಂತಹ
ವಿಷಯಗಳನ್ನ ನೆನಪು ಮಾಡಿಕೊಂಡು ಅವರ ಪದ್ಧತಿಗಳನ್ನ ತೆಗೆದುಹಾಕ್ರಿ. 그리고 복음을 제대로 믿고 ಸುವಾರ್ತೆಯನ್ನ ಸಂಪೂರ್ಣವಾಗಿ ನಂಬ್ರಿ. 복음에 굳게 바로 선 페이스 신앙을 가지라고 말하고 있습니다. ಹಾಗಾಗಿ ಭಕ್ತಿ ಪೂರ್ವಕವಾದ ಈ ಒಂದು ವಾಕ್ಯಾನುಸಾರವಾಗಿ ನಡಿಲಿಕ್ಕೋಸ್ಕರವಾಗಿ ನೀವು ಸಿದ್ಧರಾಗಿರ್ರಿ ಎಂಬುದಾಗಿ ಆತನ ಎಚ್ಚರಿಸ್ತಾ ಇದ್ದಾನೆ. 13절과 14절을 읽어보겠습니다. 13, 14ನೇ ವಚನ ನಾನು ಓದ್ತೀನಿ. 내가 처음에 육체의 약함으로 말미암아 너희에게 복음을 전한 것을 너희가 아는 바라. ನನ್ನ ಶರೀರಕ್ಕೆ ಅಸೌಖ್ಯವಿದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೆಯ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ. 14절 너희를 시험하는 것이 내 육체에 있으되 이것을 너희가 없인 여기지도 아니하며 버리지도 아니하고 오직 나를 하나님의 천사와 같이 또는 그리스도 예수와 같이 영접하였도다. Verse 14 ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ, ಓಕರಿಸಲಿಲ್ಲ. ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ. 사도 바울은 갈라디아 지역을 처음 방문했을 때 몸이 매우 아팠던 것 같습니다. ಇಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ಗಲಾತ್ಯದವರಿಗೆ ಸ್ವಾರ್ಥನ ಸಾರುತ್ತಿದ್ದಂತ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನಿಗೆ ಒಂದು ವೇಳೆ ಅಸ್ವಸ್ಥತೆ ಆಗಿರಬಹುದು ಅನ್ನಿಸ್ತದೆ. 안질병이었는 것 같은데 매우 심했던 것 같습니다. ಮೊದಲನೇ ಸರ್ತಿ ಅವರೊಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಶರೀರದಲ್ಲಿ ಸೌಖ್ಯವಿಲ್ಲ, ಅನಾರೋಗ್ಯದಲ್ಲಿ ರೋಗದಲ್ಲಿದ್ದಂತ ವ್ಯಕ್ತಿಯಾಗಿದ್ದಿರಬಹುದು. 그때 사도 바울의 그 병은 많은 사람들이 보기 싫어하는 병이었던 것 같습니다. ಆ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನಿಗೆ ಇದ್ದಂತ ವ್ಯಾಧಿಯನ್ನ ನೋಡುವುದಾದ್ರೆ ಅನೇಕ ಜನ ಈ ವ್ಯಾಧಿಯನ್ನ ನೋಡಿದ್ರೆ ಇಷ್ಟ ಪಡದೇ ಇರುವಂತದ್ದು, ಏನ್ ಇಂತಹ ವ್ಯಾಧಿ ಎಂಬುದಾಗಿ ನಿರಾಕರಿಸುವಂತಹ ವ್ಯಾಧಿ ಆತನಲ್ಲಿ ಇದ್ದಿರಬಹುದು. 사람들이 가까이 하기 싫어하는 병이었고, ಅಂದ್ರೆ ಜನ ಆತನೊಟ್ಟಿಗೆ, ಆ ರೋಗ ಇದ್ದಂತವರೊಟ್ಟಿಗೆ ಯಾರು ಬೆರೀಲಿಕ್ಕೆ ಇಷ್ಟ ಪಡ್ತಾ ಇರಲಿಲ್ಲ. 사람들이 없인 여길 수도 있는 병이었습니다. ಜನರು ಯಾರು ಆತನೊಟ್ಟಿಗೆ ಸೇರ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ, ಅಂತಹ ಬಲಹೀನತೆ ಅಥವಾ ಅಂತಹ ರೋಗದಲ್ಲಿ ಇದ್ದಂತ ಸಂದರ್ಭದಲ್ಲಿ 이럴 때 갈라디아 지역의 사람들은 사도 바울을 기쁨으로 환대해 주었습니다. 영접해 주었습니다. ಈ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಗಲಾತ್ಯದಲ್ಲಿದ್ದಂತ ಎಲ್ಲ ಸಭೆಯವರು ಕೂಡ ಅಪೊಸ್ತಲನಾದ ಪೌಲನಿಗೆ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವೀಕರಿಸಿಕೊಳ್ಳುವುದನ್ನ ನೋಡ್ತೇವೆ. 심지어는 사도 바울을 하늘이 보낸 천사라고 생각할 정도였습니다. ಇನ್ನು ಯಾವ ರೀತಿಯಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಆ ರೀತಿಯಲ್ಲಿ ಬಾಧೆಯಲ್ಲಿದ್ರು ರೋಗದಲ್ಲಿದ್ರು ಕೂಡ ನನ್ನನ್ನ ದೇವದೂತನಂತೆ ಕಂಡಿರಿ ನೀವು. 예수 그리스도와 같이 기쁨으로 영접해 줬다는 겁니다. ನಾನು ಅಂತಹ ವ್ಯಾಧಿಯಲ್ಲಿದ್ದಂತ ಸಮಯದಲ್ಲಿ ಕೂಡ ನೀವು ಯೇಸು ಕ್ರಿಸ್ತನಂತೆ ನೀವು ನನ್ನನ್ನ ಕಂಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. 이런 갈라디아 교회 교인들에게 사도 바울은 고마워하면서 이것을 기억시키고 있습니다. ಈ ರೋಗದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಆ ಸಭೆಯವರೆಲ್ಲರೂ ಕೂಡ ಈತನಿಗೆ ತೋರಿಸಿದಂತ ಪ್ರೀತಿಯನ್ನ ನೆನಪು ಮಾಡಿಕೊಂಡು ಇವರು ಮತ್ತೆ ಕೆಟ್ಟೋಗ್ಬಾರ್ದಲ್ಲ ಅಂತೇಳಿ ಈತನ ಮನಸ್ಸು ನೋವಾಗ್ತಾ ಇದೆ. 사도 바울은 갈라디아 지역 교인들에게 이렇게 호소하고 있습니다. ಈ ಗಲಾತ್ಯ ಸಭೆಯವರು ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ರು, ನನ್ಗೆ ಸಹಾಯ ಮಾಡಿದ್ರಲ್ಲ, ಇವಾಗ ಯಾಕೆ ಕೆಟ್ಟು ಹೋಗ್ತಾ ಇದ್ರ ಅಂತ ಹೇಳಿ ಆತ ನೋವು ತಿಂತಾ ಇದ್ದಾನೆ. 이런 너희들의 그때 그 사랑이 지금 어디 갔느냐 하고 반문하고 있습니다. ಒಂದು ಸಮಯದಲ್ಲಿ ನಾನು ಬಲಹೀನತೆಯಲ್ಲಿ ಇದ್ದು ಕೂಡ ಸ್ವಾರ್ಥೆಯನ್ನು ಸಾರಿದ ಅದನ್ನು ಸ್ವೀಕರಿಸಿದ್ದೀರಲ್ಲ, ಇವಾಗ ಆ ನಂಬಿಕೆ ನಿಮ್ಮಲ್ಲಿ ಎಲ್ಲೋ ಇತ್ತು ಎಂಬುದಾಗಿ ಆತನು ಬಾಧೆ ಪಡ್ತಾ ಇದ್ದ. 15절을 읽어봅니다. 15ನೇ ವಚನ ನಾವು ಓದ್ತೀನಿ. 너희의 복이 지금 어디 있느냐? 내가 너희에게 증언하노니 너희가 할 수만 있었더라면 너희의 눈이라도 빼어 나에게 주었으리라. 15ನೇ ವಚನ. ಆಗ ನಮಗೆ ಶುಭವಾಯಿತೆಂದು
ನೀವು ಅಂದುಕೊಂಡಿರಲ್ಲ, ಆ ಶುಭವು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ. 사도 바울이 눈이 매우 아팠던 것 같습니다. ನನಗೆ ಅನ್ನಿಸ್ತದೆ, ಬಹುಶಃ ಅಪೊಸ್ತಲನಾದ ಪೌಲನ ಕಣ್ಣುಗಳು ನೋವಲ್ಲಿದ್ದಿರಬಹುದು. 갈라디아 지역 교인들은 그것을 싫어하지 아니하고 오히려 기쁨으로 영접해 줬다는 겁니다. ಒಂದು ವೇಳೆ ಆತನ ಅವರ ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ, ಗಲಾತ್ಯ ಸಭೆಗೆ ಹೋದಂತ ಸಂದರ್ಭದಲ್ಲಿ ಆತನ ಕಣ್ಣು ನೋವಿತ್ತೋ ಅಥವಾ ಕಣ್ಣು ಬಲಹೀನವಾಗಿತ್ತು, ಅಂತಹ ಸಂದರ್ಭದಲ್ಲಿ ಕೂಡ ಸ್ವೀಕಾರ ಮಾಡಿಕೊಂಡಿದ್ದಾರೆ. 사도 바울은 갈라디아 지역 교인들에게 이것을 기억하게 하고 있습니다. ಆತನ ಹೇಳ್ತಾ ಇದ್ದಾನೆ, ನಾನು ಕಣ್ಣಿನ ನೋವಿನಿಂದ ವ್ಯಾಧಿಯಲ್ಲಿ ಇದ್ದಂತ ಸಮಯದಲ್ಲಿ ಕೂಡ ನೀವೆಷ್ಟು ನನಗೆ ಪ್ರೋತ್ಸಾಹ ನೀಡಿದ್ದೀರಿ ಎಂಬುದಾಗಿ ನೆನಪು ಮಾಡ್ಕೊಳ್ತಾ ಇದ್ದಾನೆ. 너희가 나에게 준 그 사랑, 나로 인해서 너희가 기뻐했던 그 기쁨이 어디로 갔느냐고 물어보는 겁니다. ಆತನು ಕೇಳ್ತಾ ಇದ್ದಾನೆ ಅವರಿಗೆ, ನಾನು ನಿಮ್ಮಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಕಣ್ಣು ಕೊಡ್ಲಿಕ್ಕೂ ಅಥವಾ ನಿಮ್ಮ ಪ್ರೀತಿಯನ್ನ ಎಷ್ಟರ ಮಟ್ಟಿಗೆ ನನಗೆ ತೋರಿಸಲಿಕ್ಕೆ ಇದ್ದಿರಲ್ವಾ, ಆ ಪ್ರೀತಿ ಎಲ್ಲಿ ಹೋಯಿತು? 너희가 나를 사랑해서 너희의 눈을 빼서 나에게 주고 싶을 정도로 그렇게 나를 사랑했지 않느냐? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದ್ರೂ ಕೂಡ ಕಿತ್ತು ನನಗೆ ಕೊಡುತ್ತಿದ್ದಂತಹ ಒಂದು ಪ್ರೀತಿ ಆ ಸಂದರ್ಭದಲ್ಲಿ ನೀವು ಇಟ್ಟಿದ್ರಲ್ವಾ, ಆ ಪ್ರೀತಿ ಈಗ ಎಲ್ಲಿ ಹೋಯಿತು ಎಂಬುದಾಗಿ ಕೇಳ್ತಾ ಇದ್ದಾನೆ. 내가 그런 몸이었을 때 너희가 나를 천사 대접하듯이 나를 영접했지 않느냐? ಹಾಗಾಗಿ ಅಂತಹ ಸಂದರ್ಭದಲ್ಲಿ ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ನಡೆದಂತವರು ಈಗ ಯಾಕೆ ನೀವು ಬಲಹೀನತೆಗೆ, ತಪ್ಪಾದ ಬೋಧನೆಗೆ ಒಳಗಾಗಿದ್ದೀರಿ ಎಂಬುದಾಗಿ ಕೇಳ್ತಾ ಇದ್ದಾರೆ. 사도 바울은 그때 자신에게 베풀었던 갈라디아 지역 사람들의 그 사랑을 다시 생각해보라고 말하고 있는 겁니다. ಹಾಗಾಗಿ ಮತ್ತೊಮ್ಮೆ ನಿಮ್ಮ ಅಮೂಲ್ಯವಾದ ಪ್ರೀತಿಯನ್ನ ನೆನಪು ಮಾಡಿಕೊಳ್ಳ್ರಿ, ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಅವರೊಟ್ಟಿಗೆ ಎಚ್ಚರಿಸುವಂತದ್ದನ್ನ ನೋಡ್ತೇವೆ. 너희의 눈을 나에게 빼줄 정도로 그 사랑을 나에게 줬는데 왜 지금은 복음을 버리면서 나와 원수가 되었느냐라고 말하고 있는 겁니다. ನಿಮ್ಮ ಪ್ರೀತಿ ನನಗೆ ಯಾವ ರೀತಿಯಲ್ಲಿತ್ತು, ನಿಮ್ಮ ಪ್ರೀತಿಯು ಸಂಪೂರ್ಣವಾಗಿ ಪರಿಪೂರ್ಣವಾಗಿತ್ತಲ್ಲ, ಕಣ್ಣು ಕೂಡ ಕಿತ್ತು ಕೊಡ್ಲಿಕ್ಕೆ ಸಿದ್ಧವಾಗಿದ್ದಂತ ಆ ಪ್ರೀತಿ ಎಲ್ಲಿ ಹೋಯಿತು? 16절을 읽어봅니다. 16ನೇ ವಚನ. 그런즉 내가 너희에게 참된 말을 함으로 원수가 되었느냐? ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನ ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ? 복음은 진리의 말씀입니다. ಸತ್ಯ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಸತ್ಯ ಅಂತಂದ್ರೆ ದೇವರ ವಾಕ್ಯ, ಸುವಾರ್ತೆ ವಾಕ್ಯವಾಗಿದೆ. 나는 너희들에게 진리를 말한 것밖에 없는데 너희는 왜 나와 원수가 되었느냐라고 말하고 있는 겁니다. ಯಾಕೆ ನನ್ನನ್ನ ಶತ್ರುವಾಗಿ ಕಾಣ್ತಾ ಇದ್ದೀರಿ ನೀವು? ನಾನು ಸಾರಿರುವಂತದ್ದು ಸತ್ಯ, ಸತ್ಯ ಅಂದ್ರೇನೆ ದೇವರು. ಆ ವಿಷಯದಲ್ಲಿ ನೀವು ಯಾಕೆ ಸತ್ಯವನ್ನ ನಿರಾಕರಿಸ್ತಾ ಶತ್ರುವಾಗಿ ನನ್ನನ್ನ ಕಾಣ್ತೀರಿ? 사도 바울은 갈라디아 지역의 교인들에게 처음 사랑으로 다시 돌아올 것을 간절하게 호소하고 있습니다. 어필하고 있습니다. ಮೊದಲಿದ್ದಂತಹ ಪ್ರೀತಿ ಮತ್ತೆ ನಿಮ್ಮಲ್ಲಿ ಬರಲಿ ಎಂಬುದಾಗಿ ಆ ಗಲಾತ್ಯ ಸಭೆಯವರಿಗೆ ಕೇಳ್ತಾ ಇದ್ದಾನೆ. 그리고 사도 바울은 갈라디아 교회 교인들을 설득시키고 있습니다. 퍼수에이드 시키고 있습니다. ಈ ವಿಷಯವನ್ನ ಅಪೊಸ್ತಲನಾದ ಪೌಲನು ಅವರಿಗೆ ತಿಳಿಸುವುದರ ಮೂಲಕವಾಗಿ ಆತನಲ್ಲಿದ್ದಂತ ನೋವನ್ನು ಹಂಚಿಕೊಳ್ತಾ ಇದ್ದಾನೆ. 사도 바울은 갈라디아 지역 교인들에게 너희를 유혹한 유대인 율법주의자들이 어떤 사람이냐 아느냐라고 말해주고 있는 겁니다. ಹಾಗಾಗಿ ನೀವು ಯಾವ ತಪ್ಪಾದ ಬೋಧನೆಗೆ ಒಳಗಾಗಿದ್ದೀರಿ ಎಂಬುದಾಗಿ ಅವರ ವಿಷಯದಲ್ಲಿ ಕೇಳುವಂತವನಾಗಿದೆ. 17절을 읽어봅니다. 17ನೇ ವಚನ ಓದ್ತೀನಿ ನೋಡಿ. 그들이 너희에게 대하여 열심 내는 것은 좋은 뜻이 아니요 오직 너희를 이간시켜 너희로 그들에게 대하여 열심을 내게 하려 함이라. ಅವರು ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ. 17ನೇ ವಚನ. ಆದರೆ ಒಳ್ಳೆ ಅಭಿಪ್ರಾಯದಿಂದ ಅಂತವರಾಗಿರದೆ ನೀವು
ತಮ್ಮನ್ನೇ ಮೆಚ್ಚಿಸುವವರಾಗಬೇಕೆಂದು ನಿಮ್ಮನ್ನು ಅಗಲಿಸುವುದಕ್ಕೆ ಅಪೇಕ್ಷಿಸುತ್ತಾರೆ. 유대인 율법주의자들은 갈라디아 지역 교회 교인들을 복음으로부터 떨어지게 하고 있습니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಭೆಯವರಿಗೆ ತಿಳಿಸ್ತಾ, ನೀವು ತಪ್ಪಾದ ಮಾರ್ಗದಲ್ಲಿ ಹೋಗುವುದಾದ ಒಳ್ಳೆ ಅಭಿಪ್ರಾಯವನ್ನ ಬಿಟ್ಟು ಬಿಡಬೇಕೆಂಬುದಾಗಿ ನಿಮ್ಮನ್ನು ಮೆಚ್ಚಿಸಲಿಕ್ಕೋಸ್ಕರ ಅವರು ತಿಳಿಸಿರುವಂತದ್ದನ್ನ ನೀವು ಹೇಗೆ ಪಾಲಿಸಿದಿರಿ. 사도 바울과 갈라디아 지역 교회 교인들 사이를 갈라놓으려고 하고 있습니다. ಹಾಗೇನೆ ಅಪೊಸ್ತಲನಾದ ಪೌಲನು ತಿಳಿಸಿರುವಂತದ್ದು ಯಾವುದು, ಅವರು ತಿಳಿಸಿರುವಂತದ್ದು ಎಂತಹದ್ದು ಎಂಬುದಾಗಿ ಯಾರನ್ನು ಅಗಲಿಸಲಿಕ್ಕೆ ಮಾಡಿದ್ದಾರೆ ಎಂಬುದಾಗಿ ಆತನಿಗೆ ವಿವರಿಸ್ತಾ ಇದ್ದಾನೆ. 또 자기들의 말에 충성하기를 원하고 있습니다. ಮತ್ತೆ ಸತ್ಯವಾದ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಿರ್ಬೇಕೆಂಬುದಾಗಿ ಅವರನ್ನ ಕೇಳ್ಕೊಳ್ತಾ ಇದ್ದಾನೆ. 자기들의 말을 따르게 하려는 나쁜 마음을 가진 것이라고 사도 바울은 말해주고 있습니다. ಅವರು ಒಂದು ವೇಳೆ ಏನೆಲ್ಲ ಬೋಧನೆ ಮಾಡಿದರೋ ಅವರ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನ ಕುರಿತು ಎಚ್ಚರವಾಗಿರ್ರಿ ಎಂಬುದಾಗಿ ಬೋಧಿಸ್ತಾ ಇದ್ದಾನೆ. 18절을 읽어봅니다. 18ನೇ ವಚನ ಓದ್ತೇನೆ. 좋은 일에 대하여 열심으로 사모함을 받으면 내가 너희를 대하였을 때뿐 아니라 언제든지 좋으니라. ನಾನು ನಿಮ್ಮ ಸಂಗಡ ಇರುವಾಗ ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ನೀವು ಮೆಚ್ಚಿಸಿಕೊಳ್ಳುವುದು ಒಳ್ಳೆಯದೇ. 좋은 목적을 가지고 열심을 가지는 것은 좋은 일이지만은 ಒಳ್ಳೆಯ ನಾನ್ ನಿಮ್ಮ ಸಂಗಡ ಇರುವಾಗ ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ಇರ್ಬೇಕಂತ ಎಚ್ಚರಿಸ್ತಾ ಇದ್ದಾನೆ. 율법의 종노릇하는 일에 열심을 낸다면 그것은 잘못된 것이다. ಹಾಗೆ ನಾವು ನೋಡ್ತಾ ಇದ್ದೇವೆ, ನೀನು ಮಾಡ್ತಾ ಇರುವಂತದ್ದು ಒಂದು ವೇಳೆ ಒಳ್ಳೆಯ ವಿಷಯವನ್ನ ನೀವು ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ನೀವು ಮೆಚ್ಚಿಸಿಕೊಳ್ಳುವುದು ಒಳ್ಳೆಯದು ತಾನೆ. 율법에 다시 종노릇하는 일에 열심을 내는 것이 너희들이 잘하는 것이냐? 이렇게 말하고 있는 겁니다. ನೀವು ನಾನು ಬೋಧನೆ ಮಾಡಿರುವಂತದ್ದನ್ನ ಬಿಟ್ಟು ಮತ್ತೆ ಬೇರೆ ರೀತಿಯಾದಂತ ಬೋಧನೆಯನ್ನ ಕೇಳಿ ನಡೀತಾ ಇದ್ದೀರಲ್ವಾ, ಇದು ನಿಮಗೆ ಸೂಕ್ತವಾಗಿದೆಯೋ? 유대인 율법주의자들은 자기들의 이익을 위해서 갈라디아 지역 교회 교인들을 유혹했습니다. ಈ ರೀತಿಯಲ್ಲಿ ಯೂದ ಜನರೆಲ್ಲರೂ ಕೂಡ ಅವರೇನ್ ಮಾಡ್ತಾ ಇದ್ದಾರೆ, ಇವರೆಲ್ಲರಿಗೂ ಕೂಡ ಬೋಧನೆ ಮಾಡಿರುವಂತಹ ಒಂದು ವಿಷಯದಲ್ಲಿ ನೀವು ಯಾವ ರೀತಿಯಲ್ಲಿ ಅದನ್ನ ಅಂಗೀಕರಿಸಿದ್ದೀರಿ, ಯಾವ ರೀತಿಯಲ್ಲಿ ಅದನ್ನ ಪಾಲನೆ ಮಾಡಿದ್ದೀರಿ ಎಂಬುದಾಗಿ ಆತನನ್ನ ಎಚ್ಚರಿಸ್ತಾ ಇದ್ದಾನೆ. 그러나 사도 바울은 자기를 위하여서 하는 것이 아니라는 것입니다. ಅಪೊಸ್ತಲನಾದ ಪೌಲನು ನೀವು ಪಾಲನೆ ಮಾಡಬೇಕಾಗಿರುವಂತದ್ದು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. 나 자신을 위해서 너희에게 복음을 전한 것이 아니고 ನನಗೋಸ್ಕರವಾಗಿ ನಾನು ತಿಳಿಸಿರುವಂತದ್ದಲ್ಲ ಅಥವಾ ನನಗೋಸ್ಕರವಾಗಿ ನಾನು ಬೋಧಿಸಿರುವಂತದ್ದಲ್ಲ, ನೀವು ಅದನ್ನ ನೆನಪು ಮಾಡ್ಕೋಬೇಕಾಗಿದೆ. 너희들을 위해서 내가 복음을 전했다. ನಿಮಗೋಸ್ಕರವಾಗಿ, ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮ ಒಳಿತಿಗಾಗಿಯೇ ನಾನು ಸುವಾರ್ತೆಯನ್ನು ಸಾರಿದ್ದೇನೆ, ನೆನಪು ಮಾಡ್ಕೊಳ್ಳಿ. 그런데 너희들이 내가 전한 복음을 버렸는데 ಹಾಗಾಗಿ ನಾನು ನಿಮಗೆ ತಿಳಿಸಿರುವಂತಹ ಕಾರ್ಯಗಳಲ್ಲಿ ನೀವು ನಿರಾಕರಿಸದೆ 나에게는 그것으로 인하여 많은 아픔이 되었다. ನೀವು ಮಾಡ್ತಾ ಇರುವಂತಹ ವಿಷಯದ ಕುರಿತು ನನಗೆ ತುಂಬಾ ನೋವು ಉಂಟಾಗಿದೆ. 그렇더라도 나는 너희를 위해서 복음을 더 많이 수고하겠다고 말하고 있는 것입니다. ನಾನು ನಿಮ್ಗೆ ಈಗಾಗಲೇ ಸುವಾರ್ತೆಯನ್ನ ಸಾರಿದ್ದೇನೆ, ಮತ್ತೆ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ, ಮತ್ತೆ ನೀವು ನನ್ನನ್ನು ನೋವುಪಡಿಸಬೇಡ್ರಿ. 사도 바울은 갈라디아 교회 교인들을 이렇게 생각하고 있습니다. ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಯವರೆಲ್ಲರನ್ನು ಕೂಡ ಈ ರೀತಿಯಲ್ಲಿ ತಿಳಿಸ್ತಾ ಇದ್ದಾನೆ. 복음을 버렸기 때문에 미워하는 마음이 생겼을 것입니다. ಯಾಕಂದ್ರೆ ಅಲ್ಲಿ ಒಂದು ಸುವಾರ್ತೆಯನ್ನು ತಿಳಿಸುವಂತ ಸಂದರ್ಭದಲ್ಲಿ ಯಾರೆಲ್ಲ ನನ್ನನ್ನ ಶತ್ರುವಾಗಿ ಕಂಡಿರೋ ನೀವು ಕೂಡ ಮತ್ತೆ ನಿಜವಾದ ಪ್ರೀತಿ ಕಂಡುಕೊಳ್ಳ್ರಿ. 그런데 갈라디아 교회 교인들을 미워할 수도 없었습니다. ಆಗ ಈತನ ಎಲ್ಲ ವಿಷಯಗಳನ್ನ ಕೇಳಿ ಕಂಡಂತ ಸಂದರ್ಭದಲ್ಲಿ ಗಲಾತ್ಯದವರಿಗೆ ಯಾರಿಗೂ ಕೂಡ ಶತ್ರುವಾಗಿ ಕಾಣ್ಲಿಕ್ಕೆ ಅನ್ಸಲಿಲ್ಲ.
복음을 떠난 갈라디아 교회 교인들을 여전히 사랑할 수밖에 없었습니다. ಅವರೆಲ್ಲರೂ ಕೂಡ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಂಥವ್ರು, ಪ್ರೀತಿಯಲ್ಲಿ ಇದ್ದಂಥವರೇ ಆ ವಿಷಯವನ್ನ ಮತ್ತೆ ಅವರೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. 그들을 잃어버릴 수도 없었습니다. ಅವರು ನಿರಾಕರಿಸಲಿಕ್ಕೂ ಕೂಡ ಆಗದೇ ಇರುವಂತದ್ದು ಅಲ್ಲಿ ಉತ್ತಮವಾದ ಸಾಕ್ಷಿಯನ್ನ ಕಾಣ್ತೇವೆ. 사단의 종들에게 넘겨줄 수도 없었습니다. ಆತನು ತಾನು ಜೀವಿಸಿದಂತ ದಿನಗಳಲ್ಲಿ ಒಳ್ಳೆಯ ಒಂದು ಸಾಕ್ಷಿಯನ್ನ ಕೊಟ್ಟಿದ್ದಾನೆ. 그들을 잃어버릴 수도 없었다는 것입니다. ಆ ಉತ್ತಮವಾದ ಸಾಕ್ಷಿಯನ್ನ ಕುರಿತು ಹಿಂಜರಿಲಿಕ್ಕಾಗಲಿ ಆತನನ್ನು ನಿರಾಕರಿಸಲಿಕ್ಕಾಗಲಿ ಅವ್ರಿಗೆ ಯಾರಿಗೂ ಮನಸ್ಸಿಲ್ಲ. 요한복음에서 예수님이 이렇게 말씀하셨습니다. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುವಂತವದ್ದನ್ನ ನೋಡ್ತೇವೆ. 요한복음 6장 39절을 읽어보겠습니다. ನಾವು ಯೋಹಾನ 6ನೇ ಅಧ್ಯಾಯ 39, ಜಾನ್ ಚಾಪ್ಟರ್ 6 verse 39. 오케이. 나를 보내신 이의 뜻은 내게 주신 자 중에 내가 하나도 잃어버리지 아니하고 마지막 날에 다시 살리는 이것이니라. ಇಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯ 39ನೇ ವಚನದಲ್ಲಿ, ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. 예수님이 하신 말씀입니다. ಇದು ಯೇಸು ಸ್ವಾಮಿ ಮಾತನಾಡಿದಂತ ಒಂದು ಮಾತು. 나를 보내신 이라고 했는데 나를 보내신 이가 누구입니까? ನನ್ನನ್ನ ಕಳಿಸಿಕೊಟ್ಟಂತವ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 성부 하나님을 말하니까 God the Father를 말하는 겁니다. ತಂದೆಯಾದ ದೇವರ ಕುರಿತು ಕೂಡ ನೆನಪು ಮಾಡಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. 하나님께서 예수님을 보내셨죠. ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. 왜 보냈느냐를 설명하고 있는 겁니다. ಯಾಕೆ ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಕೂಡ ತಿಳಿಸ್ತಾ ಇದ್ದಾರೆ. 내게 주신 자 중에 내가 하나도 잃어버리지 아니하고 마지막 날에 다시 살리는 이것이니라. ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ಕೂಡ ನಾನು ಕಡೆಗೊಳಿಸದೆ ಕೊನೆ ದಿನಗಳಲ್ಲಿ ಪ್ರತಿಯೊಬ್ಬರನ್ನ ಅವನನ್ನ ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಎಂಬುದಾಗಿ. 이것은 God the Father로부터 보내심을 받은 예수님의 미션입니다. ಇದು ತಂದೆಯಾದ ದೇವರು ಕಳಿಸಿಕೊಟ್ಟಂತ ಯೇಸು ಸ್ವಾಮಿಯ ಒಂದು ಮುಖ್ಯವಾದ ಒಂದು ಸೇವೆಯಾಗಿದೆ. 사도 바울은 복음을 떠난 자들에게 이렇게 부르고 있습니다. ಈ ಒಂದು ಯಾರೆಲ್ಲ ವಾಕ್ಯವನ್ನು ಸುವಾರ್ತೆ ನಿರಾಕರಿಸಿದರೋ ಅವರಿಗೆ ಹೇಳ್ತಾ ಇದ್ದಾನೆ, 형제들아라고 불렀죠. ಸಹೋದರರೇ ಎಂಬುದಾಗಿ ಕರೀತಾ 이번에는 나의 자녀들아라고 불러봅니다. ಈ ಸಂದರ್ಭದಲ್ಲಿ ನನ್ನ ಸಹೋದರರೇ ಎಂಬುದಾಗಿ ಕರೀತಾ ಇದ್ದಾನೆ. 얼마나 많은 사랑을 가지고 부르는 소리입니까? 18ನೇ ವಾಕ್ಯದಲ್ಲಿ 19ನೇ ವಾಕ್ಯದಲ್ಲಿ ನನ್ನ ಪ್ರಿಯವಾದ ಮಕ್ಕಳೇ ಎಂಬುದಾಗಿ ಪ್ರೀತಿಯಿಂದ ಕರೀತಾ ಇದ್ದಾನೆ. 나의 자녀들아, 나는 너희를 위해서 해산하는 수고를 아끼지 아니하겠노라고 말하고 있습니다. ನನ್ನ ಪ್ರಿಯವಾದ ಮಕ್ಕಳೇ, ನಿಮಗೋಸ್ಕರವಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 세상의 가장 큰 고통과 큰 수고는 아이를 낳는 일입니다. ಈ ಲೋಕದಲ್ಲಿ ಮೊಟ್ಟ ಮೊದಲನೇದಾಗಿ ಅಥವಾ ಈ ಲೋಕದಲ್ಲಿ ತುಂಬಾ ಕಷ್ಟಕರವಾದಂತಹ ಸಮಯ ಅಂದ್ರೆ ಆ ಪ್ರಸವ ವೇದನೆಯ ಸಮಯನೇ. 사도 바울은 아이를 낳을 때의 그 고통과 그 수고를 내가 지금 너희를 위해서 하겠다는 것입니다. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರವಾಗಿ ಈ ರೀತಿಯಾದಂತ ಪ್ರಸವ ವೇದನೆಯನ್ನ, ಅಷ್ಟು ನೋವನ್ನ ನಾನು ಅನುಭವಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ನೋವಿದೆ, ವೇದನೆ ಇದೆ ಅಂದ್ರೆ ಅದೇನೆ. 19절을 읽어봅니다. 19ನೇ ವಚನ ನೋಡಿ. 19절 나의 자녀들아, 너희 속에 그리스도의 형상을 이루기까지 다시 너희를 위하여 해산하는 수고를 하노니. ಚಾಪ್ಟರ್ 4 ವರ್ಸ್ 19, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. 여기에서 그리스도의 형상이라고 말하고 있습니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ತನ ಸಾರೂಪ್ಯವು. Until Christ is formed in you.
ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ until Christ is fully developed in your life. ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗಿ ನೀವು ಅಭಿವೃದ್ಧಿ ಹೊಂದುವ ತನಕ. 여기서 그리스도의 형상이란 무엇입니까? ಇದು ಕ್ರಿಸ್ತನ ಮುಖ್ಯವಾದಂತಹ ಒಂದು ಉದ್ದೇಶ ಎಂಬುದಾಗಿ ಹೇಳ್ತಾ ಇದ್ದಾನೆ. 빌립보서 2장 5절을 보겠습니다. ಫಿಲಿಪ್ಪಿ 2:5 ಓದೋಣ. 빌립보서 2장 5절 너희 안에 이 마음을 품으라 곧 그리스도 예수의 마음이니. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. 그리스도의 형상은 그리스도 예수의 마음을 충만하게 가지는 것을 말합니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಕೂಡ ಇರಲಿ ಎಂಬುದಾಗಿ ಆತನು ಬೋಧಿಸ್ತಾ ಇದ್ದಾನೆ. 그리스도의 예수의 마음이 어떤 마음입니까? ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಆದರೂ ಎಂತದ್ದು? 그 마음은 더 낮아지는 마음입니다. ಆ ಮನಸ್ಸು ಎಷ್ಟೋ ಮೃದುವಾದದ್ದು, ಪ್ರೀತಿ ಉಳ್ಳದ್ದಾಗಿದೆ. 더 겸손한 마음입니다. ಆತನು ಕ್ಷಮಿಸಿ ಪ್ರೀತಿಯಿಂದ ಸ್ವೀಕರಿಸುವಂತಹ ಮನಸ್ಸಾಗಿದೆ. 더 잘 순종하는 마음입니다. ಉತ್ತಮವಾದ ವಿಧೇಯತ್ವವುಳ್ಳ ಮನಸ್ಸಾಗಿದೆ. 날마다 죽을 줄 알고 날마다 새로 사는 마음입니다. ಒಂದು ಹೊಸತನದಲ್ಲಿ ಹೊಸಬನಾಗಿ ಅಥವಾ ಎಲ್ಲ ವಿಧೇಯನಾಗಿ ಜೀವಿಸುವಂತಹ ಮನಸ್ಸಾಗಿದೆ. 그리스도를 닮아가는 것을 말하는 것입니다. ಆ ವಿಷಯವನ್ನ ನೆನಪು ಮಾಡಿಕೊಂಡೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮಗೂ ಇರಲಿ ಎಂದಾಗ ಹೇಳ್ತಾ ಇದ್ದಾರೆ. 이것이 그리스도 예수의 마음이며 그리스도의 형상입니다. ಈ ಮನಸ್ಸು ಈ ಸ್ವಾರೂಪ್ಯವನ್ನ ಹೊಂದಿದವರಾಗಿ ಕ್ರಿಸ್ತನ ಸ್ವಾರೂಪ್ಯವನ್ನು ಅಥವಾ ಮನಸ್ಸನ್ನು ಕೂಡ ಹೊಂದಿದವರಾಗಿರ್ರಿ. 갈라디아 지역 교회 교인들이 그리스도의 형상을 제대로 이루기까지 사도 바울은 해산하는 수고를 하겠다고 다짐하고 있는 것입니다. ಈ ಗಲಾತ್ಯದಲ್ಲಿದ್ದಂತ ಎಲ್ಲರಿಗೂ ಕೂಡ ಈ ರೀತಿಯಾದಂತ ನೋವಿನ ಕುರಿತು, ಸಂಕಟದ ಕುರಿತು, ಆ ಮನಸ್ಸಿನ ಪರಿಸ್ಥಿತಿಯನ್ನ ಕುರಿತು ಕೂಡ ತಿಳಿಸ್ತಾ ಇದ್ದಾನೆ. 너희를 그리스도의 형상을 온전히 이루기까지 내가 수고를 아끼지 않겠다고 다짐한다는 것입니다. ನೀವು ಕ್ರಿಸ್ತನ ಸ್ವಾರೂಪ್ಯವನ್ನು ಹೊಂದುವ ತನಕ, ನೀವು ಮತ್ತೆ ಹೊಸತನವನ್ನ ನೀವು ಧರಿಸಿಕೊಳ್ಳುವ ತನಕ ನಾನ್ ನಿಮಗೋಸ್ಕರವಾಗಿ ತಿಳಿಯಪಡಿಸ್ತೇನೆ, ವಿಜ್ಞಾಪಿಸುತ್ತೇನೆ. ನೀವು ತಿರುಗಿಕೊಳ್ಳಬೇಕೆಂಬುದಾಗಿ ನನ್ನ ಆಸೆ ಎಂಬುದಾಗಿ. 다시 말하면 ಇನ್ನ ಒಂದು ರೀತಿಯಲ್ಲಿ 너희가 미혹되어 복음을 떠난 것은 아직 그리스도의 형상을 이루지 못했기 때문이라고 생각하고 있는 겁니다. ಒಂದು ವೇಳೆ ನೀವು ಯಾವ ರೀತಿಯಾದಂತ ಯೋಚನೆಯಲ್ಲಿದ್ದೀರಿ, 복음을 떠난 것은 그리스도의 형상을 이루지 못했기 때문이라고 생각하고 있다고요. ಕ್ರಿಸ್ತನ ಕಾರ್ಯಗಳು ನೆರವೇರುವಂತದ್ದನ್ನ ಮರೆತು ಹೋಗಿದ್ದೀರಾ, ಅಥವಾ ಆತ ನಮಗೋಸ್ಕರವಾಗಿ ಮಾಡಿದಂತ ಕಾರ್ಯಗಳು ಕುರಿತು ಹೇಗೆ ನೆನೆಸಿದ್ದೀರಿ? 그것을 바꾸어 말하면 내가 너희를 잘 가르치지 못했기 때문이라고 말하고 있는 겁니다. ಒಂದು ವೇಳೆ ನಿಮಗೆ ಅರ್ಥವಾಗಲಿಲ್ಲವೋ, ಒಂದು ವೇಳೆ ಅದರ ಅರಿವನ್ನ ಮರೆತು ಹೋಗಿದ್ದೀರೋ, 너희가 그리스도의 형상을 이루지 못한 것은 내 잘못이 크다고 말하고 있는 겁니다. ಕ್ರಿಸ್ತನ ಸ್ವಾರೂಪ್ಯದ ಕುರಿತು, ಕ್ರಿಸ್ತನ ವಿಷಯದಲ್ಲಿ ನಾನು ಬೋಧನೆ ಮಾಡಿರುವಂತಹ ಅಂಶಗಳನ್ನ ಕುರಿತು ನೀವು ಯಾವ ರೀತಿಯಲ್ಲಿ ಆಲೋಚನೆಯಲ್ಲಿದ್ದೀರಿ? 그리스도의 형상이 제대로 이루어지지 못했기 때문에 복음을 떠났다고 사도 바울은 생각하고 있습니다. ಖಂಡಿತವಾಗಿಯೂ ಕ್ರಿಸ್ತನ ಮೂಲಕವಾಗಿ ತಿಳಿಸಲ್ಪಟ್ಟಿರುವಂತಹ ಎಲ್ಲಾ ಕಾರ್ಯಗಳು ನೆರವೇರುವಂತದ್ದಾಗಿದೆ. ಆ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿದ್ದು ಮತ್ತೆ ತಿರುಗಿಕೊಳ್ಳಬೇಕೆಂಬುದಾಗಿ ತಿಳಿಸ್ತಾ ಇದ್ದಾನೆ. 너희에게 그리스도의 형상을 이룰 때까지 내가 더 큰 수고를 하겠다고 말하는 겁니다. ಆತನು ಹೇಳ್ತಾ ಇದ್ದಾನೆ, ನೀವು ವಾಪಸ್ ಬರಬೇಕು, ನೀವು ಮತ್ತೆ ತಿರುಗಿಕೊಳ್ಳಬೇಕು, ಮನ ತಿರುಗಬೇಕು. ಅಲ್ಲಿಯ ತನಕ ನಾನು ಸುವಾರ್ತೆಯನ್ನ, ಈ ವಾಕ್ಯವನ್ನ ನಿಮಗೋಸ್ಕರವಾಗಿ ತಿಳಿಸ್ತಾನೆ ಇರ್ತೇನೆ. 이제 사도 바울은 말을 끝맺으면서 이렇게 말하고 있습니다. ಹಾಗೆ ಆ ಮಾತುಗಳನ್ನ ತಿಳಿಸುವುದರ ಮೂಲಕ ಹೀಗೆ ಹೇಳ್ತಾನೆ. 20절을 읽어봅니다. 20ನೇ ವಚನದಲ್ಲಿ, 내가 이제라도 너희와 함께 있어 내 언성을 높이려 하면 너희에 대하여 의욕이 있음이라.
ನಿಮ್ಮ ವಿಷಯದಲ್ಲಿ ಏನು ಮಾಡಬೇಕು ನನಗೆ ತಿಳಿಯದು. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತನಾಡುವುದಕ್ಕೆ ಎಷ್ಟೋ ಆಸೆ ಪಡುತ್ತೇನೆ. 너희들이 복음을 떠난 것이 나에게는 너무 이상하고 너무 놀라운 황당한 일이다 라고 사도 바울은 말하고 있습니다. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಹೌದು, ನಾನು ನಿಮಗೆ ತಿಳಿಸಿದಂತಹ ವಿಷಯ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನೆನಪು ಮಾಡ್ಕೊಳ್ಳಿ. I am perplexed about you. ನಿಮಗೆ ತಿಳಿಸುವ ತನಕ ನಾನು ಬಿಡುವುದಿಲ್ಲ. 너무나 이상하고 이해할 수 없는 일이다라고 말하고 있는 겁니다. ನಾನು ನಿಮಗೆ ಎಷ್ಟು ವೇದನೆಯಿಂದ ನಿಮ್ಮನ್ನ ರಕ್ಷಿಸಬೇಕೆಂಬುದಾಗಿ ನಾನು ಇಷ್ಟಪಡ್ತಾ ಇದ್ದೇನೆ. 지금까지는 내가 언성을 높여서 너희를 책망해 왔는데 ಇಲ್ಲಿಯ ತನಕ ಒಂದು ಗುರಿಯನ್ನ ಹೊಂದಿದವರಾಗಿ ನಿಮ್ಮ ವಿಷಯದಲ್ಲಿ ನಾನು ಬಂದಿರುವಂತ ಸಮಯವನ್ನ 이제부터는 내가 너희와 함께 있으면서 언성을 높이지 않기를 바란다고 말하고 있는 겁니다. ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಲ್ಲಿ ಮಾತನಾಡುವುದಕ್ಕೆ ಎಷ್ಟು ಆಸೆ ಪಡುತ್ತೇನೆ ಎಂಬುದಾಗಿ ತಿಳಿಸ್ತಾ ಇದ್ದೇನೆ. 목소리, 톤을 높이지 않기를 바란다고 말하는 것입니다. ನನ್ನ ಸ್ವರವೆತ್ತಿ ನನ್ನ ಮನಸ್ಸಿನಿಂದ ನಿಮಗೆ ಬೋಧಿಸ್ತಾ ಇದ್ದೇನೆ, ನಿಮ್ಮ ಒಂದು ಜೀವಿತ ರಕ್ಷಿಸಲ್ಪಡ್ಲಿಕ್ಕೋಸ್ಕರವಾಗಿ. 이상이 오늘 본문의 내용입니다. ಈ ರೀತಿಯಲ್ಲಿ ಅವರಿಗೋಸ್ಕರವಾಗಿ ಅದ್ಭುತವಾದ ಸೇವೆಯನ್ನ ಮಾಡಿದಂತಹ ವ್ಯಕ್ತಿ. 이 본문에는 갈라디아 교회 교인들을 향한 사도 바울의 마음의 아픔과 사랑과 복음에 대한 열정을 담고 있습니다. ಅಪೊಸ್ತಲನಾದ ಪೌಲನು ಗಲಾತ್ಯದಲ್ಲಿದ್ದಂತಹ ಸಭೆಯವರಿಗೆ ಆತನು ಸಾರಿದಂತಹ ಸುವಾರ್ತೆ ಸೇವೆಯು ಯಾವ ರೀತಿಯಲ್ಲಿ ಇತ್ತು ಅದನ್ನ ನೆನೆಸಿ ತಾನು ವಿವರಿಸುವಂತಹ ವಿಷಯವನ್ನ ನೋಡ್ತೇವೆ. The pain of heart, ತನ್ನ ಹೃದಯದ ನೋವು, the love for Galatian people, ಗಲಾತ್ಯ ಸಭೆಯವರ ಮೇಲೆ ತನಗಿದ್ದಂತಹ ಒಂದು ಪ್ರೀತಿ, the passion for gospel, ಸುವಾರ್ತೆಗೋಸ್ಕರವಾಗಿ ಇದ್ದಂತಹ ದಾಹ. 사도 바울의 이런 마음을 오늘 본문에서 설명하고 있습니다. ಈ ಎಲ್ಲ ಅಂಶಗಳನ್ನ ತಾನು ನಮ್ಮೊಟ್ಟಿಗೆ ವಿವರಿಸುವಂತದ್ದನ್ನ ಕಾಣ್ತೇವೆ. 할렐루야. 할렐루야. 오늘 본문은 목숨 걸고 복음을 전한 사도 바울의 패션, 열정을 담고 있는 내용입니다. ಇವತ್ತು ನಾವು ಕಲಿಯುವಂತಹ ಭಾಗ ಅಪೊಸ್ತಲನಾದ ಪೌಲನು ದೇವರ ವಾಕ್ಯವನ್ನ ಸಾರಲಿಕ್ಕೋಸ್ಕರವಾಗಿ ತನ್ನನ್ನ ತಾನು ಹೇಗೆ ಸಮರ್ಪಿಸಿಕೊಂಡಿದ್ದಾನೆಂಬುದಾಗಿ ನೋಡ್ತೇವೆ. 복음을 전했는데 갈라디아 교인들이 믿는다고 신앙 고백을 다 했어요. ಸುವಾರ್ತೆಯನ್ನ ಸ್ವೀಕರಿಸಿದ್ದಾರೆ, ಗಲಾತ್ಯದವರೆಲ್ಲರೂ ಕೂಡ ನಂಬಿದ್ದಾರೆ ಮತ್ತೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. 그런데 유대인 율법주의자들의 말을 듣고 복음을 버린 사람들이 있었다는 겁니다. ಆದರೆ ಯೂದರ ಮಾತನ್ನ ಕೇಳಿ ವಾಕ್ಯವನ್ನ ತೊರೆದಂತವರು ಕೂಡ ಇದ್ದಾರೆ. 그것을 듣고 사도 바울의 마음이 아팠어요. ಅವರ ಮಾತುಗಳನ್ನ ಕೇಳಿ ಅಪೊಸ್ತಲನಾದ ಪೌಲನ ಮನಸ್ಸು ತುಂಬಾ ನೋವಿಗೆ ಒಳಗಾಯಿತು. 오늘 본문은 사도 바울의 아픈 마음을 담고 있는 내용입니다. ಇವತ್ತು ನಾವು ತಿಳ್ಕೋಬೇಕಾಗಿರುವಂತದ್ದು ಅಪೊಸ್ತಲನಾದ ಪೌಲನ ಮನಸ್ಸು ಎಷ್ಟು ನೋವಿಗೆ ಒಳಗಾಗಿತ್ತು. 갈라디아 지역의 교인들이 예수 그리스도를 믿는다고 해놓고 복음을 버렸잖아요. ಗಲಾತ್ಯ ಸಭೆಯಲ್ಲಿರುವಂತವರು ಯೇಸು ಸ್ವಾಮಿಯನ್ನ ಸ್ವೀಕರಿಸಿ ನಂಬಿ ಮತ್ತೆ ನಿರಾಕರಿಸಿದ್ದಾರೆ, ದೂರ ಉಳಿದಿದ್ದಾರೆ. 사도 바울은 그들이 미웠겠죠. ಅಪೊಸ್ತಲನಾದ ಪೌಲನು ಅವರನ್ನ ಎಚ್ಚರಿಸುತ್ತಾನೆ. 그러나 사도 바울은 미워할 수가 없었습니다. ಸೊ ಅವರೊಟ್ಟಿಗೆ ಆತನು ಶತ್ರುತ್ವವನ್ನು ಬೆಳೆಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. 왜냐하면은 그 사람들은 사도 바울이 복음을 전할 때 그 복음을 듣고 믿은 사람이에요. ಯಾಕಂದ್ರೆ ಅವ್ರ ಮೇಲೆ ಬೇಸರಗೊಳ್ಳದೇ ಇದ್ದಾರೆ, ಕಾರಣ ಅಪೊಸ್ತಲನಾದ ಪೌಲನ ಮೂಲಕ ಸುವಾರ್ತೆಯನ್ನ ಕೇಳಿದಂತವರವರು. 지금은 복음을 떠나 있지만 그래도 미워할 수가 없었어요.
ಒಂದ್ ವೇಳೆ ಬೇರೆಯವರ ಮೂಲಕವಾಗಿ ಬೇರೆಯವರ ಹೇಳಿದಂತ ಸುವಾರ್ತೆಯನ್ನ ಕೇಳಿ ತಪ್ಪಾದ ಮಾರ್ಗದಲ್ಲಿ ನಡೆದಿರಬಹುದು. 그 사람들에 대한 사도 바울의 사랑을 담고 있는 내용이 오늘 본문입니다. ಹಾಗಾಗಿ ಅಂತವರ ಮೇಲೆ ಈತನು ತೋರಿದಂತಹ ಒಂದು ಪ್ರೀತಿಯ ವಿಷಯವನ್ನ ಕುರಿತು ನಾವು ನೋಡ್ತೇವೆ. 목숨을 걸고 잃어버린 자를 되찾으려는 사도 바울의 마음이 담겨 있습니다. ಅಪೊಸ್ತಲನಾದ ಪೌಲನಿಗೆ ಸುವಾರ್ತೆಯನ್ನ ಸಾರಲಿಕ್ಕೋಸ್ಕರವಾಗಿ ವಾಕ್ಯದಲ್ಲಿ ಅವ್ರನ್ನ ಎಚ್ಚರಿಸೋಸ್ಕರವಾಗಿ ಇದ್ದಂತಹ ಒಂದು ಮನಸ್ಸನ್ನ ಅವರಲ್ಲಿ ಇದ್ದಂತಹದ್ದನ್ನ ಕಾಣ್ತೇವೆ. 그래서 오늘 본문 안에는 사도 바울의 아픈 마음이 있고 ಅಪೊಸ್ತಲನಾದ ಪೌಲನ ಮನಸ್ಸು ನೋವಿದೆ. 또 갈라디아 지역 교인들에 대한 사도 바울의 사랑이 있고 ಹಾಗೆಯೇ ಗಲಾತ್ಯ ಸಭೆಯಲ್ಲಿರುವಂತವರ ಮೇಲೆ ಆತನಿಗೆ ತುಂಬಾ ಪ್ರೀತಿ ಇದೆ. 복음을 끝까지 지키려고 하는 사도 바울의 열정, 패션이 있습니다. ಆ ಜನರಿಗೆಲ್ಲರಿಗೂ ಕೂಡ ಸುವಾರ್ತೆ ಸಾರಲ್ಪಡ್ಬೇಕನ್ನುವಂತಹ ಒಂದು ಮನಸ್ಥಿತಿ ಆತನಲ್ಲಿ ಉಂಟು. 오늘 본문 갈라디아서 4장 8절에서 20절까지를 읽어보면 그 마음이 느껴진다는 것입니다. ಇಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯ 8ರಿಂದ 20ರ ತನಕ ಆ ಅಂಶವನ್ನ ನೀವು ಕಾಣಬಹುದಾಗಿದೆ. 사도행전 14장에 보면 이런 내용이 있습니다. 액트. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ನೋಡ್ತೇವೆ. 갈라디아 지역의 루스트라라는 곳이 있어요. ಗಲಾತ್ಯ ಮತ್ತೆ ಲುಸ್ತ್ರಾ ಅನ್ನುವಂತ ವಿಷಯವನ್ನ ಕಾಣಬಹುದು. 거기서 사도 바울은 복음을 전하다가 돌에 맞아서 죽을 뻔했습니다. ಅಷ್ಟು ಮಾತ್ರವಲ್ಲ, ಅಲ್ಲಿ ಸ್ವಾರ್ಥೆಯನ್ನ ಸಾರ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಹಿಂಸೆಗೆ ಒಳಗಾಗುವಂತದ್ದನ್ನು ಕೂಡ ನೋಡ್ತೇವೆ. 복음을 전하면서 많은 박해도 받았다는 것입니다. ಸ್ವಾರ್ಥೆಯನ್ನ ಸಾರುವಾಗ ಅನೇಕ ಹಿಂಸೆಗಳಿಗೆ ಒಳಗಾಗಬೇಕಾಗುತ್ತದೆ. 그렇게 목숨을 걸고 ಈ ರೀತಿಯಾದಂತ ಒಂದು ಕಾರ್ಯವನ್ನ ನೆನೆಸಿ 죽음을 무릅쓰고 ಆತನ ತನ್ನ ಜೀವವನ್ನೇ ಸಮರ್ಪಿಸಿ 복음을 전한 사도 바울이었습니다. ಅಂತಹ ವ್ಯಕ್ತಿ ಪೌಲನು. 왜 사도 바울은 자기 목숨을 버리기까지 하면서 복음을 전했습니까? ಅಪೊಸ್ತಲನಾದ ಪೌಲನಿಗೆ ಅಷ್ಟೊಂದು ಸಾರಲೇಬೇಕಂತ ಮನಸ್ಸು ಪ್ರೀತಿ ಯಾಕೆ? 복음을 전한다는 것은 하나님의 간절한 소원이기 때문입니다. ಆತ ನೆನೆಸಿದ್ದ ಸ್ವಾರ್ಥೆಯನ್ನ ಸಾರುವಂತದ್ದು ದೇವರ ಇಚ್ಛೆಯಾಗಿದೆ, ಸಾರಲೇಬೇಕು ಅಂತ. 하나님의 뜻이었기 때문입니다. ಹಾಗೆ ಆತ ನೆನೆಸಿದ್ದ ಇದು ದೇವರ ಚಿತ್ತವಾಗಿದೆ, ಹಾಗಾಗಿ ನಾನು ಸಾರಲೇಬೇಕು. 마태복음 마지막 장과 ಮತ್ತಾಯ ಲಾಸ್ಟ್ ಚಾಪ್ಟರ್ ಅಲ್ಲಿ 마가복음 마지막 장에 ಮಾರ್ಕನ ಸುವಾರ್ತೆ ಲಾಸ್ಟ್ ಅಧ್ಯಾಯಲು 예수님께서 제자들에게 복음을 전하라고 그랬어요. ಯೇಸು ಸ್ವಾಮಿ ಶಿಷ್ಯರ ಬಳಿಯಲ್ಲಿ ಹೇಳ್ತಾರೆ, ನೀವು ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆಯನ್ನ ಸಾರಿರಿ. 마지막 남기신 말씀이에요. ಕೊನೆಯಲ್ಲಿ ಸಾರುವಂತ ಒಂದು ಸುವಾರ್ತೆ ಕುರಿತು ನೋಡ್ತೇವೆ. 그리고 하나님께서 아브라함에게 주신 약속의 말씀이었어요. ಅಷ್ಟು ಮಾತ್ರವಲ್ಲ, ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ಒಂದು ವಾಗ್ದಾನಗಳನ್ನು ಕೂಡ ಅಲ್ಲಿ ನೆನಪು ಮಾಡಿಕೊಳ್ತೇವೆ. 아브라함에게 주신 사명이었어요. ಹಾಗೆ ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ಒಂದು ಕಾರ್ಯವನ್ನ ಕುರಿತು ನೋಡ್ತೇವೆ. 하나님께서 가장 바라고 원하는 것이었기 때문입니다. ದೇವರು ಎದುರು ನೋಡುತ್ತಿದ್ದಂತಹ ಕಾರ್ಯಗಳುಂಟು. 세상 모든 민족이 너로 말미암아 복을 얻을 것이라. ಲೋಕದಲ್ಲಿರುವಂತ ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. 하나님은 세상 모든 사람들이 구원을 받고 하나님 앞에 나오기를 원하고 있어요. ಎಲ್ಲರೂ ಕೂಡ ದೇವರ ಬಳಿಗೆ ಬಂದು ರಕ್ಷಣೆ ಹೊಂದಬೇಕನ್ನುವಂಥದ್ದು ಕೂಡ ದೇವರ ಚಿತ್ತವಾಗಿದೆ. 하나님을 찬송하고 예배하기를 원하신다는 것입니다. ಅಷ್ಟು ಮಾತ್ರವಲ್ಲ, ದೇವರ ಬಳಿಗೆ ಬಂದು ಆರಾಧಿಸಬೇಕನ್ನುವಂಥದ್ದು ದೇವರ ಚಿತ್ತವೂ ಕೂಡ ಆಗಿದೆ. 이것이 지난번에 내가 창세기를 강의를 할 때 바라크라는 복을 이야기를 했어요. ಇದರ ಕುರಿತು ನಾನು ಕಳೆದ ಬಾರಿ ನಾನು ಕ್ಲಾಸ್ ಮಾಡಿದಂತ ಸಂದರ್ಭದಲ್ಲಿ ಬರಾಕ್ ಎಂಬುದಾಗಿ ಅದರ ಕುರಿತು ನಾನು ಮಾತನಾಡಿದ್ದೆ. 창세기 1장 28절에 이런 말씀이 있어요.
ಜೆನೆಸಿಸ್ ಅಲ್ಲಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತೇವೆ. 하나님이 그들에게 복을 주시고 ದೇವರು ಅವರಿಗೆ ಆಶೀರ್ವಾದವನ್ನ ಕೊಟ್ಟನು. 하나님이 사람을 창조할 때 복을 주셨다고 했습니다. ಸೊ ಅವರು ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದವನ್ನ ಹೇಳಿರುವಂತದ್ದನ್ನು ಕೂಡ ನಾವು ಕಾಣುತ್ತೇವೆ. 이것이 바로 바라크라는 말입니다. ಇದರೆಲ್ಲದರ ಅರ್ಥ ಬರಾಕ್ ಎಂಬುದಾಗಿ ಕೂಡ ನಾವು ನೋಡ್ತೇವೆ. 바라크가 무슨 뜻입니까? ಬರಾಕ್ ಅಂದ್ರೆ ಏನರ್ಥ? 무릎 꿇고 찬송한다는 뜻입니다. ಮೊಣಕಾಲೂರಿ ಆರಾಧನೆ ಮಾಡುವಂಥದ್ದು. 사람은 피조물이고 하나님은 창조주예요. ಯಾಕಂದ್ರೆ ಸೃಷ್ಟಿ ಎಲ್ಲವೂ ಕೂಡ ನಮ್ಮನ್ನು ಸೃಷ್ಟಿ ಮಾಡೋದು ದೇವರನ್ನ ಮಹಿಮೆ ಪಡಿಸಲಿಕ್ಕೆ. 피조물인 사람이 창조주 하나님께 무릎 꿇고 찬송하는 것이 복이라는 겁니다. ಸೊ ಯಾರೆಲ್ಲ ಕೂಡಿ ಬಂದು ಭಯಭಕ್ತಿ ಉಳ್ಳವರಾಗಿ ಮೊಣಕಾಲೂರಿ ಆರಾಧಿಸುತ್ತಾರೋ ಅದು ದೇವರಿಗೆ ಒಂದು ಆಶೀರ್ವಾದವನ್ನ ಹೊಂದಿಕೊಳ್ಳುವಂತ ಒಂದು ದಾರಿ. 하나님께서는 사람을 창조하실 때 ದೇವರು ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ 사람들이 하나님을 예배하고 찬송하는 사람으로 만들었습니다. ಎಂತ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರೆ ಆರಾಧಿಸುವ ಪ್ರಾರ್ಥಿಸುವ ಭಯಭಕ್ತಿ ಉಳ್ಳವರಾಗಿರುವಂತವರನ್ನ ಸೃಷ್ಟಿಸಿದ್ದಾರೆ. 또 그 사람들에게 하나님은 이런 것을 원했습니다. ಆ ಮನುಷ್ಯರಿಂದ ದೇವರು ಈ ರೀತಿಯಾಗಿ ಎದುರು ನೋಡ್ತಾರೆ. 하나님의 말씀을 잘 듣고 ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ 하나님의 말씀대로 사는 사람으로 만든 것입니다. ವಾಕ್ಯಾನುಸಾರವಾಗಿ ನಡೆಯುವಂತವರನ್ನ ದೇವರು ಎದುರು ನೋಡ್ತಾ ಇದ್ದಾರೆ. 두 가지를 한번 생각해 봅시다. ನಾವು ಎರಡು ವಿಷಯಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. 하나님을 예배하고 찬송하는 사람으로 만들었고 ದೇವರನ್ನು ಆರಾಧಿಸುವಂತಹ ಮಹಿಮೆ ಪಡಿಸುವಂತಹ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ. 하나님의 말씀을 잘 듣고 말씀대로 사는 사람으로 만든 것입니다. ದೇವರ ವಾಕ್ಯಗಳನ್ನ ಕೇಳಿ ವಾಕ್ಯಾನುಸಾರವಾಗಿ ನಡೆಯುವಂತವರನ್ನ ಕೂಡ ಸೃಷ್ಟಿಸಿದ್ದಾರೆ. 이것이 사람에게는 첫째 가는 복입니다. ಇದು ಮೊದಲನೇದಾಗಿ ದೇವರಿಂದ ಸ್ವ ಇಚ್ಛೆಯಿಂದ ಈ ವಿಷಯಗಳ ಮೂಲಕ ಆಶೀರ್ವಾದ ಹೊಂದುವಂತ ದಾರಿ. 모든 복 중에 가장 중요한 복입니다. ಎಲ್ಲ ಆಶೀರ್ವಾದಗಳಲ್ಲಿಯೂ ಇದು ಶ್ರೇಷ್ಠವಾದಂತಹ ಆಶೀರ್ವಾದ. 복의 시작이 되는 복입니다. ಇದು ಪ್ರಾರಂಭದ ಆಶೀರ್ವಾದ. ಆಮೇನ್. 그러나 아담이 범죄했기 때문에 이 복을 잃어버렸어요. ಆದರೆ ಇಂತಹ ಆಶೀರ್ವಾದವನ್ನ ಆದಾಮ್ ಅವರು ನೋಡುತ್ತೇವೆ, ಅವರು ನಿರಾಕರಿಸಿದ್ದಾರೆ ಅಥವಾ ಒದ್ದುಕೊಂಡಿದ್ದಾರೆ. 하나님 앞에 나와 예배를 해야 하는데 ಅವರು ದೇವರ ಬಳಿಗೆ ಬಂದು ದೇವರನ್ನ ಆರಾಧಿಸಬೇಕಾಗಿತ್ತು. 오히려 하나님을 피해서 아담은 나무 뒤에 숨었습니다. ಅವರು ಪಾಪವನ್ನು ಮಾಡಿ ಕ್ಷಮೆ ಯಾಚಿಸದೆ ಮರದ ಹಿಂದೆ ಅಡಗಿಕೊಂಡಿದ್ದಾರೆ. 죄인은 하나님을 피해서 숨는다는 것입니다. ಅದರ ಅರ್ಥ ಒಬ್ಬ ಪಾಪಿಯು ದೇವರ ಮುಂದೆ ನೇರವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. 죄인은 죄 때문에 두려워서 하나님 앞에 나올 수 없습니다. ಪಾಪದ ನಿಮಿತ್ತ ಅವರು ಅಡಗಿಕೊಳ್ತಾರೆ ಅಥವಾ ದೇವರಿಂದ ದೂರ ಉಳಿದುಕೊಳ್ಳುತ್ತಾರೆ. 그러므로 스스로 하나님께 예배하고 찬송할 수 없다는 겁니다. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕಾಣುವಂತದ್ದು ಆ ಪಾಪದ ನಿಮಿತ್ತ ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ. 죄 때문에 하나님을 피하는 사람이 어떻게 하나님 앞에 나와서 예배를 드릴 수 있겠습니까? ಪಾಪದ ನಿಮಿತ್ತ ಹೇಗೆ ದೇವರ ಬಳಿಗೆ ಬಂದು ದೇವರನ್ನ ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ? 그래서 죄인은 하나님을 잃어버렸습니다. ಹಾಗಾಗಿ ನಾವು ನೋಡ್ತೇವೆ ಒಬ್ಬ ಪಾಪಿಯು ದೇವರನ್ನ ಮರೆತು ಬಿಟ್ಟಿದ್ದಾರೆ. 그래서 사람은 죄인이기 때문에 자기 손으로 우상을 만들었습니다. ಹಾಗೆ ಮನುಷ್ಯನು ಪಾಪಿಯಾಗಿರೋದ್ರಿಂದ ತನ್ನ ಕೈಗಳಿಂದ ಅನೇಕ ಸೃಷ್ಟಿಗಳನ್ನ ಮಾಡಿಕೊಂಡ. 자기가 만든 아이돌, 그 우상 앞에서 무릎을 꿇고 예배하고 숭배하는 겁니다. ಆತನ ಸೃಷ್ಟಿ ಮಾಡಿದಂತಹ ಒಂದು ವಿಗ್ರಹಗಳ ಅಥವಾ ಐಡಲ್ಸ್ ಮುಂದಗಡೆ ಆತನು ಮೊಣಕಾಲೂರಿಗೆ ಬೇಡಲಿಕ್ಕೂ ಕೂಡ ಮುಂದಾದ. 그렇지만 하나님께서는 죄인을 하나님 앞에 나오기를 원하고 있습니다. ಹಾಗಾಗಿ ಪ್ರತಿಯೊಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳಬೇಕನ್ನೋದು ದೇವರ ಚಿತ್ತ. 죄가 있기 때문에 하나님 앞에 나올 수 없는 죄인들입니다.
ಆ ಪಾಪದ ನಿಮಿತ್ತ ದೇವರ ಬಳಿಗೆ ಬರ್ಲಿಕ್ಕಾಗದೇ ಇದೆ. 그러므로 하나님께서는 죄인을 구원시켜서 죄를 용서하고 다시 회복시키기를 원하시는 겁니다. ಹಾಗಾಗಿ ಆ ಪಾಪಿ ಹೇಗಾದರೂ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರಬೇಕು, ಕ್ಷಮೆ ಯಾಚಿಸಬೇಕು, ರಕ್ಷಣೆ ಹೊಂದಬೇಕು ಅನ್ನುವಂಥದ್ದು ದೇವರ ಚಿತ್ತ. 그렇게 회복시켜서 하나님 앞으로 불러 모으기를 원하시는 겁니다. ಹಾಗಾಗಿ ನಾವೇನೆಲ್ಲ ನೆನೆಸುತ್ತೇವೋ ಆ ಒಂದು ವಿಜ್ಞಾಪನೆಯನ್ನ ನಾವು ಸಮರ್ಪಿಸಬೇಕು. 그래서 사람이 하나님을 노래하고 즐거워하기를 원하시는 거예요. ಹಾಗಾಗಿ ಆ ಮನುಷ್ಯ ಪಶ್ಚಾತ್ತಾಪ ಪಟ್ಟು ದೇವರನ್ನ ಮಹಿಮೆ ಪಡಿಸಬೇಕು ಎಂಬುದಾಗಿ ನೋಡುತ್ತೇವೆ. 이것이 바로 하나님께서 사람을 구원하시는 목적입니다. ಒಂದು ರಕ್ಷಣೆ ಹೊಂದುವಂತ ದಾರಿ ಈ ರೀತಿಯಾದಂತ ಪಶ್ಚಾತ್ತಾಪ. 하나님 앞에 나와서 예배드리기를 원하셨기 때문입니다. ದೇವರ ಬಳಿಗೆ ಬರಬೇಕು, ಪಶ್ಚಾತ್ತಾಪದಿಂದ ಆರಾಧಿಸಬೇಕು, ಪ್ರಾರ್ಥಿಸಬೇಕು. 하나님 말씀대로 살면서 하나님께 영광 돌리기를 원하셨다는 겁니다. ದೇವರ ವಾಕ್ಯಾನುಸಾರವಾಗಿ ನಡೆದು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. 요한계시록 레블레이션 4장과 5장을 보면 이런 말씀이 있습니다. ಸೊ ರೆವಲ್ಯೂಷನ್, ದ ಬುಕ್ ಆಫ್ ರೆವಲ್ಯೂಷನ್ ನಲ್ಲಿ 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ನೋಡ್ತೇವೆ. 하늘에서 예배드리는 모습을 볼 수가 있습니다. ಸೊ ಆರಾಧಿಸುವಂತ ಪ್ರತಿ ಸಮಯದಲ್ಲಿ ಕೂಡ ಆತನು ತಾನಿರುವಂತ ಸ್ಥಾನದಿಂದ ಪ್ರತಿಯೊಬ್ಬರನ್ನು ಕೂಡ ಗುರುತಿಸುವಂತವರಾಗಿದ್ದಾರೆ. 우리가 하늘에 가면은 ನಾವೊಂದು ವೇಳೆ ಪರಲೋಕಕ್ಕೂ ಹೋಗೋದಾದ್ರೆ, ಆಕಾಶದ ಕಡೆಗೆ ನೋಡೋದಾದ್ರೆ 하나님을 예배하고 경배하는 일만 하는 것입니다. ಸೊ ನಾವು ಪರಲೋಕಕ್ಕೆ ಹೋದಂತ ಸಮಯದಲ್ಲಿ ಕೂಡ ದೇವರನ್ನ ಆರಾಧಿಸುವುದು, ಮಹಿಮೆ ಪಡಿಸುವುದು ಮಾತ್ರನೇ ನಮ್ಮ ಕೆಲಸ. 창세기 1장 28절에 바라크라는 복을 주셨죠. ನಾವು ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವ ಪ್ರಕಾರವಾಗಿ ಆರಾಧನೆ ಮಾಡಬೇಕೆಂಬುದಾಗಿ ನೋಡ್ತೇವೆ. 예배하고 경배하고 찬송하는 복을 주셨잖아요. ಅಲ್ಲಿ ಆರಾಧನೆ ಮಾಡುವಂತಹ, ದೇವರು ನಮ್ಮನ್ನು ಮಹಿಮೆ ಪಡಿಸುವಂತಹ ಕಾರ್ಯವನ್ನ ನಾವು ನೋಡ್ತೇವಲ್ವಾ. 우리가 이 땅에서 삶을 끝마치고 하나님께 가면은 하나님께 예배하고 경배한다는 겁니다. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ದೇವರನ್ನ ಆರಾಧಿಸಬೇಕು. 이것이 사람이 하는 일이에요. ಇದು ಮನುಷ್ಯರು ಮಾಡಬೇಕಾಗಿರುವಂತಹ ಒಂದು ಕಾರ್ಯ. 하나님은 사람이 이렇게 하기를 원하고 계시는 거예요. ಈ ರೀತಿಯಲ್ಲಿ ದೇವರು ನಮ್ಮಿಂದ ಎದುರು ನೋಡ್ತಾ ಇರುವಂತದ್ದನ್ನ ಕಾಣ್ತೇವೆ. 이것이 하나님의 소원입니다. ಇದು ದೇವರ ಒಂದು ನಮ್ಮಿಂದ ಎದುರು ನೋಡುವಂತಹ ಕಾರ್ಯ. 세상 모든 사람이 구원을 받기를 원하고 계십니다. ಭೂಮಿ ಮೇಲಿರುವಂತ ಎಲ್ಲರೂ ಕೂಡ ರಕ್ಷಣೆಯನ್ನ ಹೊಂದಬೇಕನ್ನುವಂಥದ್ದು ದೇವರ ಚಿತ್ತ. ಆಮೇನ್. 그래서 하나님 앞에 나오기를 하나님은 간절히 바라고 있는 것입니다. ಸೊ ದೇವರು ಪ್ರತಿಯೊಬ್ಬರು ದೇವರ ಕಡೆಗೆ ಬರಬೇಕು, ದೇವರ ಬಳಿಗೆ ಬರಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದಾರೆ. 창세기 12장 3절에 하나님께서 아브라함에게 약속하신 말씀이 있어요. ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ವಾಗ್ದಾನ ಮಾಡಿದಂತದ್ದು ಅಬ್ರಾಮನಿಗೆ ನೋಡ್ತೇವೆ. 땅의 모든 족속이 너로 말미암아 복을 얻으리라. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆಮೆನ್. 땅의 모든 족속이 죄인이 되었기 때문에 하나님을 떠나 살고 있습니다. ಭೂಮಿ ಮೇಲಿರುವಂತ ಎಲ್ಲರೂ ಕೂಡ ಪಾಪದಿಂದ ದೂರ ಇದ್ದಾರೆ, ಅವರೆಲ್ಲರಿಗೂ ರಕ್ಷಣೆ ಕೊಡಬೇಕನ್ನುವಂಥದ್ದು ದೇವರ ಚಿತ್ತ. 땅의 모든 족속이 너로 말미암아 바라크라는 복을 얻으리라 하는 것입니다. ನಿನ್ನ ಮೂಲಕ ಎಲ್ಲಾ ಜನರಿಗೂ ಆಶೀರ್ವಾದ ಉಂಟಾಗಲಿ, ಆದ್ರೆ ಬರಾಕ್ ಅನ್ನುವುದರ ಮೂಲಕವಾಗಿ ಅವರಿಗೆ ಆಶೀರ್ವಾದ. 하나님께 예배하고 찬송하는 복을 얻을 것이라고 한 것입니다. ಅಂದ್ರೆ ಅದರ ಅರ್ಥ ದೇವರನ್ನು ಆರಾಧಿಸಬೇಕು, ದೇವರ ನಮ್ಮನ್ನು ಮಹಿಮೆ ಪಡಿಸಬೇಕು, ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಬೇಕು. 누구로 말미암아 그렇게 할 것이라고 하셨어요? ಹೇಗೆ ಮಾಡಿದ್ರೆ ಆ ರೀತಿಯಾದಂತ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ? 너로 말미암아라고 말하고 있습니다. ಪಶ್ಚಾತ್ತಾಪದಿಂದ ದೇವರನ್ನ ಮಹಿಮೆ ಪಡಿಸುವುದರ ಮೂಲಕ ಎಂಬುದಾಗಿ ನೋಡ್ತೇವೆ. 그러니까 아브라함이 땅의 모든 족속에게 구원에 이르도록 해서 하나님 앞에 나오게 해야 된다는 것입니다.
ಹಾಗಾಗಿ ಅಬ್ರಾಮನ ವಿಷಯದಲ್ಲಿ ನೋಡ್ತೇವೆ, ಆತನ ಮೂಲಕವಾಗಿ ನಿನ್ನ ಮೂಲಕ ಎಲ್ಲಾ ಜನರಿಗೂ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. 그것은 아브라함의 사명입니다. ಇದು ಅಬ್ರಹಾಮನಿಗೆ ಕೊಡಲ್ಪಟ್ಟಿರುವಂತಹ ಒಂದು ಕೃಪೆ. 디모데전서 1 Timothy chapter 2 verse 4. ಮೊದಲನೇ ತಿಮೋತಿ 2:4. chapter 2 verse 4. ಎರಡನೇ ಅಧ್ಯಾಯ 4ನೇ ವಚನ. 하나님은 모든 사람이 구원을 받으며 진리를 아는 데 이르기를 원하시는 일이라고 말씀하고 있습니다. ಸಲ್ಲಿ ನಾವು ನೋಡ್ತೇವೆ, ಎಲ್ಲ ಮನುಷ್ಯರು ಕೂಡ ರಕ್ಷಣೆಯನ್ನ ಹೊಂದಬೇಕು. ದೇವರ ಚಿತ್ತಕ್ಕೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ದೇವರ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತ. 모든 사람이 구원을 받고 ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ 하나님께 예배하는 것이 사람이 해야 할 마땅한 행위입니다. ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 이것이 사람에게 주어진 복입니다. ಇದು ಮನುಷ್ಯರಿಗೆ ಕೊಡಲ್ಪಟ್ಟಂತ ಆಶೀರ್ವಾದ. 모든 복 중에 최고의 복입니다. ಎಲ್ಲ ಆಶೀರ್ವಾದಗಳಲ್ಲಿ ಇದು ಶ್ರೇಷ್ಠ. 모든 복을 받을 수 있는 ಎಲ್ಲ ಆಶೀರ್ವಾದಗಳು ಹೊಂದೋದ್ರಲ್ಲಿ 그런 복입니다. ಇದು ಮುಖ್ಯವಾದ ಆಶೀರ್ವಾದ. 하나님은 이 복을 세상 모든 사람들이 누리기를 원하고 있습니다. ಇಂತಹ ಆಶೀರ್ವಾದ ಭೂಮಿ ಮೇಲೆ ಎಲ್ಲರೂ ಹೊಂದಬೇಕನ್ನೋದು ದೇವರ ಚಿತ್ತ. 그것을 누리기 위해서는 세상 모든 사람들이 죄 용서함을 받고 구원을 받아야 하는 것입니다. ಆದ್ರೆ ಎಲ್ಲಾ ಮನುಷ್ಯರು ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. 그것이 구원을 받기 위해서는 복음을 우리가 믿어야 한다는 것입니다. ಹಾಗೆ ರಕ್ಷಣೆ ಹೊಂದಬೇಕು ಅಂತಂದ್ರೆ ಈ ಸಾರಲ್ಪಡುವಂತ ಸುವಾರ್ತೆಯನ್ನ ನಂಬಬೇಕು. 복음을 믿지 않고 ಸುವಾರ್ತೆಯನ್ನ ನಂಬದಿದ್ರೆ, 즉 예수 그리스도를 믿지 않고 ಯೇಸು ಕ್ರಿಸ್ತನನ್ನು ಕೂಡ ಅಂಗೀಕರಿಸದಿದ್ರೆ 죄 용서를 받고 구원받을 수는 없는 것입니다. ಪಶ್ಚಾತ್ತಾಪವನ್ನ ಹೊಂದಲಿಕ್ಕೂ ಸಾಧ್ಯವಿಲ್ಲ, ಮತ್ತೆ ರಕ್ಷಣೆ ಹೊಂದಲಿಕ್ಕೂ ಸಾಧ್ಯವಿಲ್ಲ. 그래서 하나님께서는 복음을 전하라고 말씀하시는 거예요. ಹಾಗಾಗಿ ವಾರ್ತೆ ಸಾರಲ್ಪಡಬೇಕು, ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಬೇಕು. 모든 사명 중에 가장 중요한 사명은 복음을 전하는 것입니다. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶ್ರೇಷ್ಠವಾಗಿರುವಂತದ್ದು ಸುವಾರ್ತೆಯನ್ನ ಸಾರುವಂತದ್ದು. ಆಮೆನ್. 사람이 모든 복 중에 가장 중요한 복은 하나님 앞에 나와서 예배를 드리는 복입니다. ನಾವು ದೇವರನ್ನ ಆರಾಧಿಸುವಂತ, ದೇವರ ನಾಮವನ್ನು ಮಹಿಮೆ ಪಡಿಸುವಂತದ್ದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಕಾರ್ಯವಾಗಿರುತ್ತದೆ. 사도 바울은 복음을 전하는 이 사명을 목숨 걸고 감당해 왔습니다. ಅಲ್ಲಿ ಪೌಲನ ವಿಷಯದಲ್ಲಿ ನಾವು ನೋಡ್ತೇವೆ, ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಸುವಾರ್ತೆಗೋಸ್ಕರ ಸಮರ್ಪಿಸಿದ್ದನು. 그러면 우리는 무엇을 해야 됩니까? ಹಾಗಾದ್ರೆ ನಾವೇನ್ ಮಾಡಬೇಕಾಗಿದೆ? 우리도 하나님의 이 소원을 이루기 위해서 애를 써야 한다는 것입니다. ಹಾಗಾಗಿ ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಕೂಡ ಅಂತಹ ಮನಸ್ಸಿಟ್ಕೋಬೇಕು. ಆಮೆನ್. 사도 바울이 복음을 위해서 해산하는 수고를 감당한 사명을 감당했습니다. ಅಪೊಸ್ತಲನಾದ ಪೌಲನು ಯಾವ ರೀತಿಯಾದಂತಹ ಪಶ್ಚಾತ್ತಾಪದೊಟ್ಟಿಗೆ ಒಂದು ಒಳ್ಳೆಯ ವಿಶ್ವಾಸವುಳ್ಳವನಾಗಿ ದಾಹ ಇತ್ತೋ ಆ ದಾಹ ನಮ್ಮಲ್ಲಿರಬೇಕು. 해산은 여인이 아기를 잉태하여 낳는 그런 것을 해산이라고 합니다. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಇನ್ನ ಬಾಲ ಬೋಧನೆಯಲ್ಲೇ ಇದ್ದೀವ ಅಥವಾ ಬಾಲ ಜ್ಞಾನದಲ್ಲೇ ಇದ್ದೀವ. 그것이 고통 중에서 제일 고통인 것입니다. ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿರುವಾಗ, ಇನ್ನೂ ಬಾಲ ಜ್ಞಾನದಲ್ಲಿರುವಾಗ ಶೋಧನೆ ಬಂದಾಗ ಸೋತು ಹೋಗ್ತೇವೆ. 그렇지만은 그것이 기쁨 중에서 제일 큰 기쁨인 것입니다. ಆದ್ರೆ ನಾವು ಬಲ ಹೊಂದಿ ಮುಂದೆ ಸಾಗುವಾಗ ಒಳ್ಳೆ ಆಶೀರ್ವಾದ ಹೊಂದಿಕೊಳ್ತೇವೆ. 아기를 낳는 이 고통과 기쁨, ಕೆಲವು ಸಂದರ್ಭದಲ್ಲಿ ನೋಡಿ, ಮಗು ಹೆರುವಾಗ ತುಂಬಾ ಸಂಕಟ. 사도 바울은 복음을 전함으로써 이 고통과 기쁨을 느꼈을 것입니다.
ಪ್ರಸವ ವೇದನೆಗೆ ಈ ನೋವನ್ನ ಅಪೊಸ್ತಲನಾದ ಪೌಲನು ಗುರುತಿಸ್ತಾ ಇದ್ದಾನೆ. 비록 그것이 고통이 크다 할지라도 ಕೆಲವು ಸಂದರ್ಭದಲ್ಲಿ ಸೇವೆ ಮಾಡುವಂತದ್ದು ಬಹಳ ಕಷ್ಟ. 나는 꼭 복음을 전하면서 복음으로 해산하는 수고를 해야 되겠다는 것입니다. ಅಂತಹ ಸಂದರ್ಭದಲ್ಲಿಯೂ ಅನೇಕರು ನಮಗೆ ಸ್ಫೂರ್ತಿಯಾಗಿರುವಂತದ್ದನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ. 우리도 그렇게 살아야 되는 겁니다. ನಾವು ಕೂಡ ಆ ರೀತಿಯಾದಂತಹ ಮನಸ್ಥಿತಿ ಉಳ್ಳವರಾಗಿ ಜೀವಿಸಬೇಕು. 가장 중요한 사명이며 ಬಹಳ ಪ್ರಾಮುಖ್ಯವಾಗಿ 우리가 꼭 해야 되는 그런 사명입니다. ನಾವು ಮಾಡಲೇಬೇಕಾಗಿರುವಂತದ್ದು ಸುವಾರ್ತೆ ಸಾರಲೇಬೇಕಾಗಿರುವುದಕ್ಕೋಸ್ಕರವಾಗಿ ಕರ್ತ ನಮ್ಮನ್ನ ಕರೆದಿದ್ದಾರೆ. 그것이 우리를 향한 하나님의 소원입니다. ನಾವು ಮಾಡಬೇಕಾಗಿರುವಂತಹ ಒಂದು ಕಾರ್ಯವಾಗಿದೆ. 하나님의 이 소원을 이루어 드리기 위해서 전도자의 삶을 살아야 하는 겁니다. ಈ ಎಲ್ಲ ಕಾರ್ಯಗಳು ಸೇವೆ ಮಾಡುವಂತ ಒಬ್ಬೊಬ್ಬರಲ್ಲಿ ಕೂಡ ಕರ್ತನ ಪೂರೈಸುವವರು. 사도 바울의 마음을 품어야 하는 것입니다. ಅಪೊಸ್ತಲನಾದ ಪೌಲನ ಮನಸ್ಸು ಯಾವ ರೀತಿಯಾದಂತ ನೋವಿಗೆ ಒಳಗಾಗಿತ್ತು. 고통스럽지만은 사랑의 마음으로 이 사명을 감당해야 하는 것입니다. ಎಷ್ಟು ನೋವಲ್ಲಿದ್ದರೂ ಕೂಡ ಆತನು ಈ ವಾಕ್ಯಗಳನ್ನ ಬಲವಾಗಿ ಹಿಡಿದಿಟ್ಟುಕೊಂಡು ಸೇವೆ ಮಾಡಿದ. 복음의 열정을 품어야 하는 것입니다. ಹಾಗಾಗಿ ಆತನ ಒಂದು ಮನಸ್ಥಿತಿ ಸೇವೆಗಾಗಿ 우리는 전도자의 마음을 이해하고 격려해야 하는 것입니다. ನಾವು ಕೂಡ ಅಂತಹ ಮನಸ್ಸನ್ನ ಹೊಂದೋಣ. ಆ ಒಂದು ರೀತಿಯಲ್ಲಿ ಮುಂದೆ ಸಾಗಲಿಕ್ಕೆ. 갈라디아 교회 지역의 교인들은 복음을 떠난 사람들이 많았습니다. ಗಲಾತ್ಯ ಹಳ್ಳಿಯಲ್ಲಿರುವಂತವರು ಸುವಾರ್ತೆಯನ್ನೆಷ್ಟೋ ಅದ್ಭುತವಾಗಿ ಕೇಳಿದ್ರು. 사도 바울의 마음을 아프게 했습니다. ಅಪೊಸ್ತಲನಾದ ಪೌಲನ ಮನಸ್ಸು ಎಷ್ಟೋ ನೋವಿಗೆ ಒಳಗಾಯಿತು. 다시 말하면 전도자의 마음을 아프게 했다는 것입니다. ಇನ್ನೊಂದು ರೀತಿಯಲ್ಲಿ ಸುವಾರ್ತೆ ಸಾರುತ್ತಿದ್ದಂತ ಈತನ ಮನಸ್ಸು ಆಘಾತಕ್ಕೆ ಒಳಗಾಯಿತು. 처치 멤버들은 전도자의 마음을 아프게 하지 말아야 하는 것입니다. ಚರ್ಚು ಜನರಿಂದಲೇ ಆತನಿಗೆ ನೋವಾಯಿತು. 그 전도자는 바로 목회자들입니다. 파스터입니다. ಆ ಒಂದು ಸೇವೆ ಮಾಡುವಂತವರಂದ್ರೆ ಪಾಸ್ಟರ್ಗಳೆಂಬುದಾಗಿ ತಿಳ್ಕೋಬೇಕು. 처치 멤버는 목회자들의 마음을 위로하고 격려해야 됩니다. ಹಾಗಾಗಿ ಚರ್ಚ್ ಮೆಂಬರ್ಸ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಸೇವೆ ಮಾಡುವಂತವರಿಗೆ ನೋವು ಕೊಡ್ತಾ ಇದ್ದಾರೆ. 힘을 북돋아 주어야 되는 겁니다. encourage, strength. ಅವರಿಗೆ ಸೇವೆ ಮಾಡುವಂತವರಿಗೆ ಬಲ ಕೊಡಬೇಕು. 마음을 아프게 하지 말아야 되는 것입니다. ಸೇವೆ ಮಾಡುವಂತವರಿಗೆ ಮನಸ್ಸು ನೋಯಿಸಬೇಡ್ರಿ, ಧೈರ್ಯ ಕೊಡ್ರಿ ಅಂತ ಕೇಳಬೇಕು. 처치 멤버들은 목회자들과 모든 좋은 것으로 함께 해야 하는 것입니다. ಹಾಗಾಗಿ ಸಭೆಯವರು ಸೇವೆ ಮಾಡುವಂತವರು ಒಟ್ಟಾಗಿ ಬಲವಾಗಿ ಮುಂದೆ ಸಾಗುವಂತದ್ದು ಎಷ್ಟೋ ಒಳ್ಳೆಯದು. 그것이 하나님께서 기뻐하시는 것입니다. ಈ ವಿಷಯದಲ್ಲಿ ದೇವರು ಕೂಡ ಇಷ್ಟಪಡುವಂತಹ ಒಂದು ಕಾರ್ಯವಾಗಿರುತ್ತದೆ. 하나님께서 기뻐하시는 일을 하면은 복을 받습니다. ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. 우리에게는 파스터로서 주어진 사명이 있다는 것입니다. ನಮ್ಮೆಲ್ಲರಿಗೂ ಕೂಡ ಒಂದು ಪಾಸ್ಟರ್ ಎಂಬುದಾಗಿ ದೇವರು ಕರೆದು ಸೇವೆಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ. 복음을 전해서 모든 사람들이 구원을 받게 해야 되는 것입니다. ಯಾಕಂದ್ರೆ ಎಲ್ಲಾ ಮನುಷ್ಯರು ಸತ್ಯದ ಜ್ಞಾನಕ್ಕೆ ಸೇರ್ಬೇಕನ್ನುವಂಥದ್ದು ದೇವರ ಚಿತ್ತವಾಗಿದೆ. 하나님 앞에 나오게 하고 ದೇವರ ಬಳಿಗೆ ಬರಬೇಕು. 모든 사람이 함께 하나님을 찬송하고 예배하게 해야 한다는 것입니다. ಎಲ್ಲಾ ಮನುಷ್ಯರು ಕೂಡ ದೇವರ ಬಳಿಗೆ ಬಂದು ಪಶ್ಚಾತ್ತಾಪದೊಂದಿಗೆ ಆರಾಧನೆ ಮಾಡುವಂತವರಾಗಿರಬೇಕು. 그리고 복음을 듣고 나온 사람들을 가르쳐서 ಸುವಾರ್ತೆಯನ್ನ ನಂಬಬೇಕು ಮತ್ತು ಇನ್ನ ಅನೇಕರಿಗೆ ಸಾರುವಂತ ನಿಟ್ಟಿನಲ್ಲಿ ಸಾಗಬೇಕು. 하나님을 더 잘 알게 하고 ಇನ್ನೂ ಹೆಚ್ಚಾಗಿ ದೇವರ ಕುರಿತು ಕಲಿಬೇಕು. 하나님의 말씀을 깨닫게 하고 ದೇವರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ತಿಳ್ಕೋಬೇಕು, ಕಲ್ತ್ಕೋಬೇಕು. 하나님의 말씀대로 살 수 있도록 인도해야 되는 것입니다. ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ನಾವು ಮುಂದೆ ಸಾಗಬೇಕು. 이것이 목회자의 사명입니다. ಇದು
ಪಾಸ್ಟರ್ಸ್ ಅಥವಾ ಸೇವೆ ಮಾಡುವಂತವರ ಮನಸ್ಸು. 이것이 바로 우리의 사명이라는 것입니다. ಇದು ನೇರವಾಗಿ ಹೇಳಬೇಕಂತಂದ್ರೆ ನಮ್ಮ ಒಂದು ಕಾರ್ಯವಾಗಿರುತ್ತದೆ. 사도 바울이 복음을 전한 것 같이 ಅಪೊಸ್ತಲನಾದ ಪೌಲನು ಸುವಾರ್ತೆ ಸಾರಿದ ಹಾಗೆ 우리도 끝까지 복음을 전해야 되는 것입니다. ನಾವು ಕೂಡ ಹಾಗೆ ಸಾರುವಂತವರಾಗಿರಬೇಕು. 복음을 방해하는 사람이 있으면 복음을 지켜야 되는 것입니다. ಒಂದು ವೇಳೆ ಅನೇಕ ಸಂದರ್ಭಗಳಲ್ಲಿ ವಾಕ್ಯವನ್ನು ನಿರಾಕರಿಸುವಂತವರು ಕೂಡ ಇರಬಹುದು. 복음을 위해서 목숨 걸고 충성해야 되는 것입니다. ಅಂತ ಸಂದರ್ಭದಲ್ಲಿ ನೀನು ಬಲವಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಮುಂದಿರಬೇಕು. 처치 멤버들은 목회자의 마음, 이 마음을 평안하게 해줘야 되는 것입니다. ಅನೇಕ ಸಂದರ್ಭಗಳಲ್ಲಿ ಚರ್ಚ್ಲಿರುವಂತಹ ಜನ ಸೇವಕರನ್ನು ಅರ್ಥ ಮಾಡ್ಕೋಬೇಕು, ಸೇವಕರಿಗೆ ಸಾಥ್ ಕೊಡಬೇಕು. 격려해 주어야 하는 것입니다. ಆದ್ರೆ ಅನೇಕ ರೀತಿಯಲ್ಲಿ ನಾವು ಹಾಗೆ ಕಾಣಲಿಕ್ಕೆ ಆಗೋದಿಲ್ಲ. 더 힘차게 일을 할 수 있도록 해야 하는 것입니다. ಇನ್ನು ಎಷ್ಟರ ಮಟ್ಟಿಗೆ ಅವರು ಮುಂದೆ ಬರಬೇಕಾಗಿರ್ತದೆ ಅನ್ನೋದನ್ನ ನಾನು ನೆನೆಸಬೇಕಾಗಿದೆ. 그리고 모든 처치 멤버들도 전도하는 전도자의 삶을 살아야 하는 것입니다. ಅಷ್ಟು ಮಾತ್ರವೇ ಅಲ್ಲ, ಎಲ್ಲರೂ ಕೂಡ ಮತ್ತೆ ಸೇವೆ ಮಾಡುವ ಹಾಗೆ ಅವ್ರನ್ನ ಬಲಪಡಿಸಬೇಕು. 이런 사명을 잘 감당하는 저와 여러분이 되기를 바라고 ಇಂತಹ ಮನಸ್ಸನ್ನ ನೀವೆಲ್ಲರೂ ಕೂಡ ಹೊಂದ್ಕೋಬೇಕು, ಆಶೀರ್ವಿಸಲ್ಪಡಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. 그리고 우리의 교회의 모든 처치 멤버가 되기를 예수 그리스도의 이름으로 축원합니다. ನೀವು ರಕ್ಷಣೆ ಹೊಂದಬೇಕು, ನಿಮ್ಮ ಸಭೆಯವರು ಕೂಡ ರಕ್ಷಣೆ ಹೊಂದಬೇಕು, ಅವರು ಕೂಡ ಸೇವೆ ಮಾಡುವಂತ ಕೃಪೆ ಹೊಂದಿ ನೀವೆಲ್ಲ ಆಶೀರ್ವದಿಸಲ್ಪಡಬೇಕು. 할렐루야. 누가 대표로 기도해 주세요. ಒಂದು ಗಟ್ಟಿಯಾಗಿ ಶಬ್ದವಾಗಿ ಒಬ್ರು ಪ್ರಾರ್ಥನೆ ಮಾಡಿ.